ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಟಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಏನು ಎಕ್ಸಾಮ್ಸ್ ನಡೆದೆಯೋ ಅದಕ್ಕೆ ಬಂದಿರತಕ್ಕಂಥ RRBಲಿ ಬಂದಿರತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಾಗಿರುತ್ತೆ. ಅದು ಮೇಯ್ನಾಗಿ ನಾವು ನೋಡ್ತಾ ಹೋದರೆ ಫಸ್ಟ್, ಇಟ್ ಮೀನ್ಸ್ ವರ್ಡಲ್ಲಿ ಫಸ್ಟ್ ಅಥವಾ ಇಂಡಿಯಾದಲ್ಲಿ ಏನು ಫಸ್ಟ್ ಅಂತಕ್ಕಂಥದ್ದು ಇದೆಯೋ ಅಥವಾ ನೋಡ್ತಾ ಹೋದರೆ ಇದೆ ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾದ ಮೊದಲ ಮಹಿಳೆ ಕೇಳಿದ್ದಾರೆ. ಸೊ ಈ ರೀತಿ ವರ್ಲ್ಡಲ್ಲಿ ಅಥವಾ ಇಂಡಿಯಾದಲ್ಲಿ ಫಸ್ಟ್ ಅಂತಕ್ಕಂಥ ಒಂದು ಸ್ಥಾನ ಯಾವುದಕ್ಕೆ ಕೊಟ್ಟಿದ್ದಾರೋ ಸೊ ಅದರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಇವತ್ತು ನೋಡ್ತಾ ಹೋಗೋಣ. ಸೊ ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಫಸ್ಟ್ಗೆ ಸಂಬಂಧಪಟ್ಟಂತೆ. ಇನ್ನು ಉಳಿದಂಥ ಒಂದು ಕ್ವಶನ್ಸ್ಗಳೇನಿದೆಯೋ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಅದ್ರ ಜೊತೆಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಸಹ ನಾನು ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಕೊಳ್ಬಹುದಾಗುತ್ತೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಕನ್ನಡ ವರ್ಷನ್ ಸ್ವಲ್ಪ ಚೇಂಜ್ ಅದು ಬದಲಾಗಿರ್ತಕ್ಕಂಥದ್ದಿದೆ, ಇಂಗ್ಲೀಷ್ ವರ್ಷನ್ ಸರಿಯಾಗಿದೆ. ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಯಾವ್ದು ಬೇಕು ನೀವು ನೋಡ್ಕೊಳ್ತಾ ಹೋಗಬಹುದಾಗಿರುತ್ತೆ. ಸೊ ಓಕೆ, ಫಸ್ಟ್ ಕ್ವಶನ್ ಈ ರೀತಿದೆ, ನೋಡ್ತಾ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಕ್ವಶನ್ನು, ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾದ ಮೊದಲ ಮಹಿಳೆಯ ಹೆಸರೇನು ಅಂತ ಕೇಳಿದರೆ, ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾದ ಮೊದಲ ಮಹಿಳೆಯ ಹೆಸರೇನು? ದಿವ್ಯಾ, ಅಜಿತ್, ಅರ್ಚನಾ ರಾಮಸುಂದರಂ, ಪುನೀತ್ ಅರೋರಾ, ಅಶ್ವಿನಿ ಪವಾರ್. ನೋಡಿ, ಅಶ್ವಿನಿ ಪವಾರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಏನೋ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ, ಅರ್ಚನಾ ರಾಮಸುಂದರಂ. ಇವರು ಅರೆ ಸೈನಿಕ ಪಡೆಯ ಮೊದಲ ಮಹಿಳೆಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇವ್ರ ಬಗ್ಗೆ ನೋಡ್ತಾ ಹೋದರೆ ಇವ್ರು ಯಾರು, ಇವರ ಒಂದು ಹಿನ್ನೆಲೆ ಏನಿದೆ ಅಂತಕ್ಕಂಥ ನೋಡ್ತಾ ಹೋದರೆ ನೋಡಿ, ಅರ್ಚನಾ ರಾಮಸುಂದರಂ ಅವರು ಅರ್ಚನಾ ಎಂದು ಸಹ ಉಚ್ಚರಿಸಲಾಗುತ್ತದೆ. ರಾಮ್ ಸುಂದರ್ ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾದ ಮೊದಲ ಮಹಿಳೆಯಾಗಿರ್ತಾರೆ. ಸೊ ಇವ್ರನ್ನ ಅರ್ಚನಾ ಅಂತಲೂ ಕರೀತಾರಂತೆ. ಅರ್ಚನಾ ರಾಮಸುಂದರಂ ಇವರ ಒಂದು ಪೂರ್ಣ ಹೆಸರಾಗಿರುತ್ತೆ. ಇವರು ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾದಂಥ ಮೊದಲ ಮಹಿಳೆ ಅಂತ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇವರು ಭಾರತದ ಸಶಸ್ತ್ರ ಪಡೆಗಳ ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಮತ್ತು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ನಿರ್ದೇಶಕರಾಗಿಯೂ ಸಹ ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಎರಡು, ಫಸ್ಟ್ ಒಂದು ಬಂದು ಅರೆ ಸೈನಿಕ ಪಡೆಯ ಮುಖ್ಯಸ್ಥರಾಗಿರ್ತಾರೆ. ಅದಕ್ಕಿಂತ ಮೊದಲು ಇವರು ಸಶಸ್ತ್ರ ಪಡೆಗಳ ಮಹಾನಿರ್ದೇಶಕರಾಗಿಯೂ ಸಹ ಆಯ್ಕೆಯಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ, ಇಟ್ ಮೀನ್ಸ್ ಇದು ನಿಮಗೆ ಅರ್ಥ ಆಗಬೇಕಂದ್ರೆ ಇಲ್ಲಿದೆ ನೋಡಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದಲ್ಲೂ ಸಹ ಡೈರೆಕ್ಟರ್ ಆಗಿ ಇವರು ವರ್ಕನ್ನು ಮಾಡಿರ್ತಕ್ಕಂಥದ್ದು ಇವರ ಒಂದು ಹಿಸ್ಟರಿಯಲ್ಲಿ ಇದೆ. ಸೊ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎರಡನೇ ಕ್ವಶನ್ ಹೀಗಿದೆ, ಭಾರತೀಯ ನೌಕಾಪಡೆಗೆ ಸೇರಿದ ಮೊದಲ ಮಹಿಳಾ ಪೈಲಟ್ ಯಾರು? ಅವರು ಶೀಘ್ರದಲ್ಲಿ ವಿಚಕ್ಷಣ ವಿಮಾನವನ್ನು ಹಾರಿಸಲಿದ್ದಾರೆ. ಸೊ ವಿಚಕ್ಷಣ ನಿಮ್ಮ ಕನ್ನಡ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿದೆ ನೋಡಿ, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ವುಮೆನ್ ಪೈಲಟ್ ಟು ಜಾಯಿನ್ ದ ಇಂಡಿಯನ್ ನಾವೆ. ಅಂದರೆ ಇಂಡಿಯನ್ ನಾವೆ ಅಂತ ಹೇಳಿದ್ರೆ ಭಾರತೀಯ ನೌಕಾಪಡೆಗೆ ಮೊದಲು ಆಯ್ಕೆಯಾದಂತಹ ಪೈಲಟ್ ಯಾರು? ಮಹಿಳಾ ಪೈಲಟ್. ಇಟ್ ಮೀನ್ಸ್ ಇದು ಒಂದು ನೌಕಾಪಡೆ ಅಂದರೆ ನೀರಲ್ಲಿ ಹೋಗಿರ್ತಕ್ಕಂಥ, ಹೌದಲ್ವಾ? ಸೊ ನೀರಲ್ಲಿ ಇರ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಹುದಾಗುತ್ತೆ. ಸೊ ಅಲ್ಲಿ ಬರ್ತಕ್ಕಂಥ ನೀರಿನ, ಇಟ್ ಮೀನ್ಸ್ ಭಾರತೀಯ ನೌಕಾಪಡೆಗೆ ಸೇರಿದಂತಹ ಮೊದಲ ಮಹಿಳಾ ಪೈಲಟ್ ಯಾರು? ಶುಭಾಂಗಿ ಸ್ವರೂಪ್, ಶೀಲಾ ಸ್ವರೂಪ್, ರೀಟಾ ಸ್ವರೂಪ್ ಆ್ಯಂಡ್ ಗೀತಿಕಾ ಸ್ವರೂಪ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಂತ ನಾವು ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಎ, ಶುಭಾಂಗಿ ಸ್ವರೂಪ್ ರವರು. ಆಪ್ಷನ್ ಎ, ಶುಭಾಂಗಿ ಸ್ವರೂಪ್. ಸೊ ಇವರ ಒಂದು ಹಿನ್ನೆಲೆ, ಇವರ ಒಂದು ಹಿಸ್ಟ್ರಿ ಏನಿದೆ ನಾವು ನೋಡ್ತಾ ಹೋಗೋಣ. ಸೊ ಇವರು ಶುಭಾಂಗಿ ಸ್ವರೂಪ್ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿರ್ತಕ್ಕಂಥವ್ರು. ಇವರು ಉತ್ತರ ಪ್ರದೇಶದ ಬರೇಲಿಯವರಾಗಿರ್ತಾರೆ. ಸೊ ಇವರು ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದ ಬರೇಲಿ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಭಾರತೀಯ ನೌಕಾಪಡೆ, ಹೌದಲ್ವಾ? ಸೊ ಹಾಗಾಗಿ ಉತ್ತರ ಪ್ರದೇಶದ ಬರೇಲಿಯವರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಶುಭಾಂಗಿ ಅವರು ಅಲ್ಲದೆ ಇದರ ಜೊತೆಗೆ ದೆಹಲಿಯ ಆಸ್ಥಾ ಸೆಹಗಲ್, ಪುದುಚೇರಿಯ ರೂಪಾ ಮತ್ತು ಕೇರಳದ ಶಕ್ತಿ ಯಾಮಾಸ್ ಅಂತಕ್ಕಂಥವ್ರು ಸಹ ಈ ಒಂದು ನೌಕಾಶಸ್ತ್ರ ತಪಾಸಣೆ ಸಂಸ್ಥೆಯಲ್ಲಿ ದೇಶದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರಂತೆ. ನೋಡಿ ಇಲ್ಲಿದೆ, ಅಪಾರ್ಟ್ ಫ್ರಮ್ ಶೋಭಾಂಗಿ, ಆಸ್ಥಾ ಸೆಹಗಲ್ ಆಫ್ ಡೆಲ್ಲಿ, ರೂಪಾ ಆಫ್ ಪಾಂಡಿಚೇರಿ ಪುದುಚೇರಿ ಆ್ಯಂಡ್ ಶಕ್ತಿ ಮಯೇಸ್ ಆಫ್ ಕೇರಳ ಹ್ಯಾವ್ ದ ಡಿಸ್ಟಿಂಕ್ಷನ್ ಆಫ್ ಬಿಕಮಿಂಗ್ ದ ಫಸ್ಟ್ ವುಮನ್ ಆಫೀಸರ್ ಆಫ್ ದ ಕಂಟ್ರಿ ಇನ್ ದ ನಾವೆಲ್ ಆರ್ಮಮೆಂಟ್ ಇನ್ಸ್ಪೆಕ್ಷನ್ ಆರ್ಗನೈಸೇಷನ್. ಸೊ ಇವ್ರನ್ನೂ ಸಹ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲಿ ಏನು ಶುಭಾಂಗಿ ಸ್ವರೂಪರ ಆಯ್ಕೆಯನ್ನು ಕೊಡದೆ ನಿಮಗೆ ಈ ಒಂದು ದೆಹಲಿಯ ಆಸ್ಥಾ ಸೆಹಗಲ್ ಆಗಿರ್ಬೋದು, ರೂಪಾ ಆಗಿರ್ಬೋದು, ಶಕ್ತಿ ಮಯೇಸ್ ಆಯ್ಕೆಯನ್ನು ಕೊಟ್ಟರೆ ನೀವು ಅದನ್ನು ಸಹ ನೀವು ಚೂಸನ್ನು ಮಾಡಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ನೋಡಿ ಮತ್ತೆ ಸೇಮ್ ಕ್ವೆಶನು. ಸೊ ನೋಡಿ ಇಲ್ಲಿ RRB 2018 ಕೇಳಿದ್ದಾರೆ ಆ ಒಂದು ಪ್ರಶ್ನೆನ. ಸೇಮ್ ಕ್ವೆಶನು ಶಿಫ್ಟ್ ಚೇಂಜ್ ಆಗಿದೆ. 2018 ಸೇಮ್ ಕ್ವೆಶನು ಶಿಫ್ಟ್ ಚೇಂಜ್ ಆಗಿರ್ತಕ್ಕಂಥದ್ದು. ಶುಭಾಂಗಿ ಸ್ವರೂಪ್ ಮಹಿಳಾ ಪೈಲಟ್ ಆಗಿ ಸೇರಿದ ಮೊದಲ ಮಹಿಳೆ. ಸೊ ಅಲ್ಲಿ ಕೇಳಿದರು ಭಾರತೀಯ ನೌಕಾಪಡೆಯಲ್ಲಿ ಸೇರಿದಂಥ ಮೊದಲ ಮಹಿಳಾ ಪೈಲಟ್ ಯಾರು ಅಂತ ಕೇಳಿದರು. ಅದು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಶುಭಾಂಗಿ ಸ್ವರೂಪ್ ಮಹಿಳಾ ಪೈಲಟ್ ಆಗಿ ಸೇರಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರು. ಹೌದಲ್ವಾ? ಸೊ ನೋಡಿ ಹಿಂಗೆ ಕ್ವಶನ್ಸ್ನ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ ಭಾರತೀಯ ನೌಕಾಪಡೆ. ಹೌದಲ್ವಾ? ಆಪ್ಷನ್ ಎ ಭಾರತೀಯ ನೌಕಾಪಡೆ ಆಲ್ರೆಡಿ ನೋಡಿದ್ವಿ ನಾವು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ಮಂಗವನ್ನು ಹೆಸರಿಸಿ. ಸೊ ನಾವು ಗೊತ್ತಿತ್ತು ಏನಂತ ಹೇಳಿದರೆ ಬಾಹ್ಯಾಕಾಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೋಗಿದಂತಹ ಒಂದು ಪ್ರಾಣಿ ಅಂತ ಹೇಳಿದರೆ ಅದು ಲೈಕಾ ಅಂತಕ್ಕಂಥ ಒಂದು ನಾಯಿ. ಹೌದಾ? ಲೈಕಾ ನಾಯಿ. ಸೊ ಅದು ಇಲ್ಲಿ ಕೇಳಿದ್ದಾರೆ ಮೊದಲ ಮಂಗ ಕೇಳಿದ್ದಾರೆ. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ಮಂಗವನ್ನು ಹೆಸರಿಸಿ. ಆಲ್ಬರ್ಟ್ 2, ಜಾನಿ 1, ರಾಬರ್ಟ್ 1, ಟೋನಿ 1. ಸೊ ಯಾವುದಿರಬಹುದು ಆನ್ಸರು? ಆನ್ಸರ್ ಆಪ್ಷನ್ 1 ಏನಿದೆಯೋ ಆಲ್ಬರ್ಟ್ 2 ಅಂತಕ್ಕಂಥದ್ದು ಆಗಿರುತ್ತೆ. ಇದು ಮೊಟ್ಟ ಮೊದಲ ನೇಮ್ ದ ಫಸ್ಟ್ ಮಂಕಿ ಟು ಟ್ರಾವೆಲ್ ಇನ್ ಔಟರ್ ಸ್ಪೇಸ್ ಏನು ಕೊಟ್ಟಿದ್ದಾರೋ ಆಲ್ಬರ್ಟ್ 2. ಸೊ ಇದ್ರ ಬಗ್ಗೆ ನಾವು ಒಂದು ಹಿನ್ನೆಲೆ ನೋಡ್ತಾ ಹೋದರೆ ಸೊ ಇದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ನೋಡಿ ಆಲ್ಬರ್ಟ್ 2 ರೈಸಸ್ ಮಂಕಿ ವಾಸ್ ದ ಫಸ್ಟ್ ಮಂಕಿ ಟು ಟ್ರಾವೆಲ್ ಇನ್ ಔಟರ್ ಸ್ಪೇಸ್ ಆನ್ 14th June 1949 ಇನ್ US. ಲಾಂಚ್ಡ್ V2 ಆಲ್ಬರ್ಟ್ 2 ರೀಚ್ಡ್ ಅಬೌಟ್ 83 miles ಅಂತ ಹೇಳಿದ್ರೆ ಆಲ್ಬರ್ಟ್ 2 ರೀಸಸ್ ಕೋತಿಯ ಹೆಸರು ಸಹ ಕೊಟ್ಟಿದ್ದಾರೆ ನೋಡಿ. ಆಲ್ಬರ್ಟ್ 2 ರೀಸಸ್ June 14, 1949 ಈ ಒಂದು US ಬಾಹ್ಯಾಕಾಶದಲ್ಲಿ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಮಂಗವನ್ನು ಬಿಡ್ತಕ್ಕಂಥದ್ದಾಗಿರುತ್ತೆ. ಉಡಾವಣೆಯಾದಂಥ ಒಂದು ಇದು ಅಂತ ಹೇಳಿದ್ರೆ V2 ಅಂತಕ್ಕಂಥ ಒಂದು ಉಡಾವಣೆ ಮಾಡ್ತಾರೆ. ಸೊ ಇದು 83 ಮೈಲಿಗಳಷ್ಟು ಅದು ಹೋಗ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ನಾಯಿಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಫಸ್ಟ್ ಡಾಗ್ ಟು ಗೋ ಇನ್ ಟು ಸ್ಪೇಸ್? ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು 2016 ಇರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಬಾಹ್ಯಾಕಾಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೋದಂತಹ ನಾಯಿ ಹೆಸರು ಬಂದು ಆಪ್ಷನ್ ಬಿ ಲೈಕಾ. ಹೌದಲ್ವಾ? ಸೊ ಸುಮಾರು ಜನ ಗೊತ್ತಿರುತ್ತೆ. ಇದು ತುಂಬ ಆವಾಗ ಒಂದು ಸಾಧನೆ ಮಾಡಿರುತ್ತೆ. ಲೈಕಾ ಅಂತಕ್ಕಂಥದ್ದು ಒಂದು ನಾಯಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸ್ಪೇಸ್ಗೆ ಹೋಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ಇದು ಬಂದು 2016 ಇರ್ತಕ್ಕಂಥ ಪ್ರಶ್ನೆ. ಸೊ ಇದ್ರ ಬಗ್ಗೆ ತುಂಬ ಪ್ರಶ್ನೆ ಬಂದಿದ್ದಾವೆ. ಇದೇ ಸೇಮ್ ಕ್ವಶನ್ನು ತುಂಬ ಸಲ ಕೇಳಿದ್ದಾರೆ. ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ ಲೈಕಾ ಸೋವಿಯತ್ ಬಾಹ್ಯಾಕಾಶ ನಾಯಿಯಾಗಿದ್ದು ಇದು ಬಾಹ್ಯಾಕಾಶದಲ್ಲಿ ಮೊದಲ ಪ್ರಾಣಿಗಳಲ್ಲೇ ಒಂದಾಗಿದೆ. ಇಟ್ ಮೀನ್ಸ್ ನಾವು ಆಲ್ರೆಡಿ ಮಂಗ ಏನು ನೋಡಿದ್ವೋ ಅದಕ್ಕಿಂತ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಾಯಿ ಅಂತಕ್ಕಂಥದ್ದು ಲೈಕಾ ಅಂತಕ್ಕಂಥ ಒಂದು ನಾಯಿನ ಈ ಸ್ಪೇಸ್ಗೆ ಬಿಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಅದನ್ನು ಯಾವಾಗ ಅಂತ ಹೇಳಿದ್ರೆ November 3, 1957 ನೋಡಿ ಏನಿದೆಯೋ ಸ್ಪುಟ್ನಿಕ್ 2 ಅಂತಕ್ಕಂಥ ಒಂದು ಇದರಲ್ಲಿ ತೊಗೊಂಡೋಗಿ ಮೊಟ್ಟ ಮೊದಲ ಬಾರಿಗೆ ಬಿಡ್ತಕ್ಕಂಥದ್ದು ಆಗಿರುತ್ತೆ. ಇದು ಬಂದು ನೋಡಿ ಮಾಸ್ಕೋ ಏನಿದೆಯೋ ಸೊ ಅಲ್ಲಿಗೆ ಸಂಬಂಧಪಟ್ಟಂಥ ಒಂದು ನಾಯಿಯಾಗಿದ್ದು ಸೋವಿಯತ್ ಬಾಹ್ಯಾಕಾಶ ನೌಕೆಯ ನಿವಾಸಿಯಾಗಿ ಆಯ್ಕೆಯನ್ನು ಮಾಡಿಕೊಂಡು ಅದನ್ನು ಸೋವಿಯತ್ತಿಂದ ಅದನ್ನು ಬಿಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದನ್ನು ಬಿಟ್ಟಂತಹ ಒಂದು ಸೋವಿಯತ್ ಅಂತ ಸ್ಪುಟ್ನಿಕ್ 2 ಇದರ ಮೂಲಕ ಅದನ್ನು ಕರ್ಕೊಂಡೋಗಿ ಆ ಒಂದು ಪ್ರಾಣಿನ ಬಾಹ್ಯಾಕಾಶಕ್ಕೆ ಬಿಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಕೇಳಬಹುದು ಇಲ್ಲಿ ನಾಯಿ ಏನು ನೋಡಿದ್ವಿ ನಾವು ನಾಯಿಗಿಂತ ಮೊದಲು ಮಂಗ ಬಂತು ಯಾವಾಗ 1949 ಹೌದಾ? ಸೊ ನೋಡಿ 1949 ಬರುತ್ತೆ. ಬಟ್ ಇದೇನಾಗುತ್ತೆ ಬರೀ 83 ಮೈಲಿಗಳು ಮಾತ್ರ ಹೊರಗಡೆ ಹೋಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಆದರೆ ಈ ಒಂದು ನಾಯಿ ಅಂತಕ್ಕಂಥದ್ದು ಇಡೀ ಏನು ಸ್ಪೇಸ್ಗೆ ಹೋಗಿ ಭೂಮಿಯನ್ನು ಸುತ್ತುವರಿ ಬರುತ್ತೆ ನೋಡಿ. ಇಲ್ಲಿ ಹೇಳಿದರೆ ಭೂಮಿಯನ್ನು ಸುತ್ತುವರಿದ ಮೊದಲ ಪ್ರಾಣಿಯಾಗಿದೆ. ಸೊ ಅದು ತುಂಬ ಸ್ವಲ್ಪ 83 ಮೈಲಿ ಅಷ್ಟೇ ಹೋಗೋದು. ಇದು ತುಂಬ ಮುಂದೆ ಹೋಗಿ ಒಂದು ಬಾಹ್ಯಾಕಾಶಕ್ಕೆ ಹೋಗಿ ಅದರ ಒಂದು ಇದನ್ನು ಚಾಪುವನ್ನು ಮೂಡಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತ್ತೆ 2016 ಕೇಳಿದರೆ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ನಾಯಿಯ ಹೆಸರೇನು? ಸೊ ಇದು 2 ಸಾರಿ ಕೇಳಿದರೆ 2016 ಶಿಫ್ಟಲ್ಲಿ ಕೇಳಿರ್ತಕ್ಕಂಥದ್ದು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ನಾಯಿ ಅಂತ ಹೇಳಿದರೆ ಆಪ್ಷನ್ ಸಿ ಲೈಕಾ ಆಗಿರುತ್ತೆ. ಹೌದಾ? ಆಪ್ಷನ್ ಸಿ ಲೈಕಾ. ಆ್ಯಂಡ್ ನೆಕ್ಸ್ಟು ನೋಡಿ ಮತ್ತೆ ಅದೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡಿ ಸೋವಿಯತ್ ಸ್ಪುಟ್ನಿಕ್ 2 ಮೂಲಕ ಆಕಾಶ ಕಕ್ಷೆಗೆ ಕರೆದೊಯ್ಯಲಾದ ಮೊದಲ ಪ್ರಾಣಿ ಯಾವುದು? ನೋಡಿ ಒಂದು ಕ್ವಶನ್ ಎಷ್ಟು ಥರ ಬೇಕಾದ್ರೂ ಕೇಳಬಹುದು.
ಹೌದಲ್ವಾ? ಕೇಳಿದ್ದಾರೆ ಇಲ್ಲಿ. ಸೋವಿಯತ್ ಸ್ಪುಟ್ನಿಕ್ 2 ಮೂಲಕ ಆಕಾಶ ಕಕ್ಷೆಗೆ ಕರೆದೊಯ್ಯಲಾದ ಮೊದಲ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಎ ಲೈಕಾ, ಒಂದು ನಾಯಿ. ಸೊ ನೋಡಿ, ಆಲ್ಬರ್ಟ್ ಇಲಿ ಕೊಟ್ಟಿದ್ದಾರೆ, ಬೆಲ್ಕಾ ಒಂದು ಕೋತಿ ಕೊಟ್ಟಿದ್ದಾರೆ, ಬೇಕರ್ ಒಂದು ಮೊಲ ಕೊಟ್ಟಿದ್ದಾರೆ. ಸೊ ಇವೆಲ್ಲ ರಾಂಗ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 1958ರಲ್ಲಿ US ಉಡಾಯಿಸಿದ ಮೊದಲ ಉಪಗ್ರಹ ಯಾವುದು? ನೋಡಿ ಫ್ರೆಂಡ್ಸ್, ಕ್ವಶನ್ ಯಾವ್ಯಾವ ರೀತಿಯೆಲ್ಲ ಕೇಳ್ತಿದ್ದಾರೆ ಅಂತ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು US ಉಡಾಯಿಸಿದ ಮೊದಲ ಉಪಗ್ರಹವನ್ನು ಕೇಳಿದ್ದಾರೆ. ಸೊ ಇಂಡಿಯಾದಲ್ಲ ಕೇಳಿರ್ತಕ್ಕಂಥದ್ದು, ಇಲ್ಲಿ ಕೇಳಿರ್ತಕ್ಕಂಥದ್ದು US. 1958ರಲ್ಲಿ US ಉಡಾಯಿಸಿದ ಮೊದಲ ಉಪಗ್ರಹ ಯಾವುದು? ಫಸ್ಟ್ ಸ್ಯಾಟಲೈಟ್ ಲಾಂಚ್ಡ್ ಬೈ ದ US ಇನ್ 1958. ಸ್ಪುಟ್ನಿಕ್ 1, ಅಪೋಲೋ 11, GSAT, ಎಕ್ಸ್ಪ್ಲೋರರ್ 1. ಸೊ ಆನ್ಸರ್ ಈಸ್ ಆಪ್ಷನ್ 4 ಎಕ್ಸ್ಪ್ಲೋರರ್ 1. ಆಪ್ಷನ್ ಡಿ ಎಕ್ಸ್ಪ್ಲೋರರ್ 1 ಆಗಿರುತ್ತೆ. ಸೊ ಇದರ ಬಗ್ಗೆ ನೋಡ್ತಾ ಹೋದರೆ ಇದು ಬಂದು USA ಸ್ಯಾಟಲೈಟ್ ಇಟ್ ಮೀನ್ಸ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ನೋಡಿ, ಇದು ವಿಜ್ಞಾನ ಉಪಕರಣಗಳನ್ನು ಹೊತ್ತ ಮೊದಲ ಉಪಗ್ರಹವಾಗಿತ್ತು. ವೆರಿ ಇಂಪಾರ್ಟೆಂಟ್. ವಿಜ್ಞಾನ, ಇಟ್ ಮೀನ್ಸ್ ಸ್ಯಾಟಲೈಟ್ ಟು ಕ್ಯಾರಿ ಸೈನ್ಸ್ ಇನ್ಸ್ಟ್ರೂಮೆಂಟ್ಸ್. ದ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಆನ್ January 31, 1958 ಫ್ರಮ್ ಕೇಪ್ ಕೆನವೆರಲ್ ಅಂತ ಹೇಳಿದ್ದಾರೆ. ಸೊ ಇದು ಬಂದು US ಸಂಬಂಧಪಟ್ಟಂಥದ್ದು. ವಿಜ್ಞಾನದ ಮೊಟ್ಟ ಮೊದಲ, ಇಟ್ ಮೀನ್ಸ್ ವಿಜ್ಞಾನದ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಹೊತ್ತುಕೊಂಡು ಹೋದಂಥ ಮೊಟ್ಟ ಮೊದಲ ಉಪಗ್ರಹ ಅಂತಲೇ ಹೇಳ್ಬಹುದಾಗಿರುತ್ತೆ. ಮತ್ತು US ಮೊದಲ ಸ್ಯಾಟಲೈಟ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಇದನ್ನು January 31, 1958 ಕೇಪ್ ಕೆನವೆರಲ್ನಿಂದ ಉಡಾವಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇಂದ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 83.6 kg ತೂಕದ ಬೀಸ್ ಚೆಂಡಿನ ಆಕಾರದಲ್ಲಿರುವ ವಿಶ್ವದ ಮೊದಲ ಕೃತಕ ಉಪಗ್ರಹವನ್ನು ಯಾವ ದೇಶವು ಉಡಾಯಿಸಿತು? ಆಪ್ಷನ್ಸ್ ಹೀಗಿದೆ: ಅಮೇರಿಕಾ, ಚೀನಾ, ಸೋವಿಯತ್ ಒಕ್ಕೂಟ, ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಇದೆ, 83.6 kg ತೂಕದ ಬೀಸ್ ಚೆಂಡಿನ ಆಕಾರದಲ್ಲಿರುವ ವಿಶ್ವದ ಮೊದಲ ಕೃತಕ ಉಪಗ್ರಹವನ್ನು ಯಾವ ದೇಶವು ಉಡಾಯಿಸಿತು? ಸೊ ಆನ್ಸರ್ ಬಂದು ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ. ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ ಅಂದರೆ ವಿಶ್ವದ ಮೊಟ್ಟ ಮೊದಲ ಕೃತಕ ಉಪಗ್ರಹವನ್ನು ಉಡಾಯಿಸಿದ ಲಾಂಚ್ ಮಾಡ್ತಕ್ಕಂಥ ಒಂದು ದೇಶ ಅಂತ ಹೇಳಿದ್ರೆ ಅದು ಸೋವಿಯತ್ ಒಕ್ಕೂಟ ಆಗಿರುತ್ತೆ. ಅದು ಯಾವಾಗ ಅಂತ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಅಕ್ಟೋಬರ್ 4, 1957 ಸೋವಿಯತ್ ಒಕ್ಕೂಟವು ವಿಶ್ವದ ಮೊದಲ ಕೃತಕ ಉಪಗ್ರಹವಾದ ಸ್ಪುಟ್ನಿಕ್ 1 ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡುತ್ತೆ 1957. ಇದು ಕೇವಲ ಬೀಸ್ ಬಾಲ್ನ ಗಾತ್ರ ಮತ್ತು 83.6 kg ತೂಕವಿತ್ತು. ಇದನ್ನು ಕಜಕಿಸ್ತಾನದ ಬೈಕ್ನೂರ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಉಡಾಯಿಸಲಾಗಿದೆ. ವೆರಿ ಇಂಪಾರ್ಟೆಂಟು ಈ ಒಂದು ಪಾಯಿಂಟ್ ಇದೆಯೋ, ಸ್ಪುಟ್ನಿಕ್ 1 ಕೃತಕ ಉಪಗ್ರಹ ಅಂತಕ್ಕಂಥದ್ದು ಇದು ತುಂಬ ಇಂಪಾರ್ಟೆಂಟು. ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಸೋವಿಯತ್ ಒಕ್ಕೂಟ. ಸೊ ಆ್ಯಂಡ್ ಎಲ್ಲಿಂದ ಅಂತ ಹೇಳಿದ್ರೆ ಕಜಕಿಸ್ತಾನದ ಬೈಕ್ನೂರ್ ಬಾಹ್ಯಾಕಾಶ ಉಡಾವಣೆಯಿಂದ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ನೋಡಿ, ಮತ್ತೆ ಅದೇ ಸೇಮ್ ಕ್ವಶನು. ಮಾನವರಹಿತ ಉಪಗ್ರಹದ ಮೊದಲ ಯಶಸ್ವಿ ಉಡಾವಣೆಯನ್ನು ಮಾಡಲಾಯಿತು. ಸೇಮ್ ಕ್ವೆಶನ್ನು ಸ್ವಲ್ಪ ಡಿಫ್ರೆಂಟಾಗಿ ಆ ವರ್ಡ್ಗಳನ್ನ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಮಾನವರಹಿತ ಉಪಗ್ರಹದ ಮೊದಲ ಯಶಸ್ವಿ ಉಡಾವಣೆಯನ್ನು ಮಾಡಲಾಯಿತು ಅಂತೇಳಿದರೆ ಸೊ ಅಂದರೆ ಕೃತಕ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ. ಆ್ಯಂಡ್ ನೆಕ್ಸ್ಟು ವಿಶ್ವದ ಮೊದಲ ಕೃತಕ ಉಪಗ್ರಹ ಯಾವುದು? ಸೊ ಅಲ್ಲಿ ಕೊಟ್ಟಿದ್ರು 83 ಸಮಥಿಂಗಲ್ಲಿ kg ಉಡಾವಣೆ ಮಾಡಿದಂಥ ಮೊದಲ ವಿಶ್ವದ ಕೃತಕ ಉಪಗ್ರಹ ಯಾವುದು ಅಂತ. ಆದರೆ ಇಲ್ಲಿ ಕೊಟ್ಟಿದ್ದಾರೆ ವಿಶ್ವದ ಮೊದಲ ಕೃತಕ ಉಪಗ್ರಹ ಯಾವುದು? ಸೊ ಸ್ಪುಟ್ನಿಕ್ 1 ಹೌದಲ್ವಾ? ಸ್ಪುಟ್ನಿಕ್ 1 ಸೋವಿಯತ್ ಒಕ್ಕೂಟ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಜಕಿಸ್ತಾನದ ಒಂದು ಕೇಂದ್ರದಿಂದ ಲಾಂಛನ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಸ್ರೋ ನಿರ್ಮಿಸಿದ ಮೊದಲ ವಿಶೇಷ ಹವಾಮಾನ ಉಪಗ್ರಹವಾದ ಮೆಟ್ಸ್ಯಾಟ್ ಎಂದರೇನು? ಸೊ ವೆರಿ ಇಂಪಾರ್ಟೆಂಟು. ಇಸ್ರೋ ಆರಿಸಿರ್ತಕ್ಕಂಥ ಒಂದು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಮೆಟ್ಸ್ಯಾಟ್ ಎಂದರೆ ಏನು? ಯಾವುದಕ್ಕೆ ಸಂಬಂಧಪಟ್ಟಿದೆ ಮೆಟ್ಸ್ಯಾಟು?
ಸೊ ಇದು ಬಂದು ನಿಮ್ಗೆ ಗೊತ್ತಿರುವ ಹಾಗೆ ನಾನು ಆಲ್ರೆಡಿ ನೋಡ್ತಾ ಇದ್ದು ಸ್ಪೇಸ್ಗೆ ಸಂಬಂಧಪಟ್ಟಂಥದ್ದು, ಹೌದಾ, ಸ್ಪೇಸ್ಗೆ ಸಂಬಂಧಪಟ್ಟಂಥದ್ದು. ಬಟ್ ಎಲ್ಲ ಉಪಗ್ರಹ ಅಂತಲೇ ಕೊಟ್ಟಿದ್ದಾರೆ. ಸೊ ಅಂದರೆ ಮೆಡ್ಸ್ಯಾಟ್ ಅಂತಕ್ಕಂಥ ಒಂದು ಉಪಗ್ರಹ, ಹೌದಾ, ಸ್ಯಾಟಲೈಟು. ಸೊ ಹಾಗಾದರೆ ಇದು ಏನಕ್ಕೆ ಸಂಬಂಧಪಟ್ಟಂಥದ್ದು? ಜಿಯೋಸಿಂಕ್ರೋನಸ್ ಉಪಗ್ರಹ, ಕಡಿಮೆ ಭೂಮಿಯ ಕಕ್ಷೆಯಲ್ಲಿರುವ ಉಪಗ್ರಹ, ಧ್ರುವ ಕಕ್ಷೆಯ ಉಪಗ್ರಹ, ಆಳವಾದ ಬಾಹ್ಯಾಕಾಶ ತನಿಖಾ ಉಪಗ್ರಹ ಅಂತ ಕೊಟ್ಟಿದ್ದಾರೆ. ಸೊ ಇದು ತನಿಖೆಗೆ ಸಂಬಂಧಪಟ್ಟಂಥ ಒಂದು ಉಪಗ್ರಹನೂ ಅಲ್ಲ, ಧ್ರುವ ಕಕ್ಷೆಯ ಉಪಗ್ರಹನೂ ಅಲ್ಲ, ಕಡಿಮೆ ಭೂಮಿಯ ಕಕ್ಷೆಯಲ್ಲಿರುವ ಉಪಗ್ರಹನೂ ಅಲ್ಲ. ಜಿಯೋಸಿಂಕ್ರೋಮ್, ಇಟ್ ಮೀನ್ಸ್ ನೋಡಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ, ಜಿಯೋಸಿಂಕ್ರೋಮ್ ಉಪಗ್ರಹ. ಸೊ ಹಾಗಂದರೆ ಏನು, ಅದು ಏನಕ್ಕೆ ಸಂಬಂಧಪಟ್ಟಂತ ನೋಡ್ತಾ ಹೋದರೆ ನೋಡಿ, ಮೆಡ್ಸಾಟ್ ಅಂತಕ್ಕಂಥದ್ದು ಇಸ್ರೋ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಮೊದಲ ವಿಶೇಷ ಹವಾಮಾನ ಉಪಗ್ರಹ. ಸೊ ಜಿಯೋ ಇಟ್ ಮೀನ್ಸ್ ಹವಾಮಾನವನ್ನು ವರದಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಮೆಡ್ಸಾಟ್ ಉಪಗ್ರಹವು PSLV-C4 ಭೂಸ್ಥಿರ ಕಕ್ಷೆಗೆ ಉಡಾಯಿಸಲ್ಪಟ್ಟಂಥ ಮೊದಲ ಉಪಗ್ರಹವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಸೆಪ್ಟೆಂಬರ್ 12, 2002 ಶ್ರೀಹರಿಕೋಟಾದಿಂದ ಉಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಭೂಸಿಂಕ್ರೋನಸ್ ಉಪಗ್ರಹವಾಗಿದೆ. ಇಟ್ ಮೀನ್ಸ್ ಹವಾಮಾನಕ್ಕೆ ಸಂಬಂಧಪಟ್ಟಂಥ ಉಪಗ್ರಹ ಆಗಿರುತ್ತೆ, ಭೂಮಿಗೆ ಸಂಬಂಧಪಟ್ಟಂಥ ಒಂದು ಉಪಗ್ರಹ ಆಗಿರುತ್ತೆ. ಭೂಮಿಗೆ ಏನು ಹವಾಮಾನ ಇರುತ್ತೋ ಸೊ ಅದರ ಒಂದು ವರದಿಯನ್ನು ಕೊಡ್ತಕ್ಕಂಥಅಂತಲೇ ಹೇಳ್ಬಹುದಾಗಿರುತ್ತೆ. ಓಕೆ, ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಎ, ಮೆಡ್ಸಾಟ್ ಅಂತಕ್ಕಂಥದ್ದು. ಇದು ಇಸ್ರೋ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು, ಶ್ರೀಹರಿಕೋಟದಿಂದ ಉಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಮೊಟ್ಟ ಮೊದಲ ಭೂಸ್ಥಿರ ಕಕ್ಷೆಗೆ ಉಡಾಯಿಸಲ್ಪಟ್ಟಂತಹ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅಂತ ಹೇಳಿದರೆ ಅದು ಮೆಡ್ಸಾಟ್ ಅಥವಾ ಕಲ್ಪನಾ 1 ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಪೋಲೋ 11 ಮಾನವರು ಚಂದ್ರನ ಮೇಲೆ ಇಳಿದ ಮೊದಲ ಕೃತಕ ಉಪಗ್ರಹ ಯಾವ ವರ್ಷದಲ್ಲಿ ಉಡಾಯಿಸಲಾಯಿತು? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನು. ನೋಡಿ ಇಲ್ಲಿ ಅಪೋಲೋ 11 ಅಂತಕ್ಕಂಥದ್ದು ಮಾನವರು ಚಂದ್ರನ ಮೇಲೆ ಇಳಿಸಿದಂಥ ಮೊದಲ ಕೃತಕ ಉಪಗ್ರಹ. ತುಂಬ ಇಂಪಾರ್ಟೆಂಟು, ಕೇಳಬಹುದು. ಚಂದ್ರನ ಮೇಲೆ ಇಳಿಸಿದಂತಹ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಅಪೋಲೋ 11 ಅಂತಕ್ಕಂಥದ್ದಾಗಿರುತ್ತೆ. ಇದು ಯಾವಾಗ ಅಂತ ಹೇಳಿದ್ರೆ 1969 ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಬಿಟ್ಟಂತಹ ಒಂದು ಸ್ಯಾಟಲೈಟ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಗಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಅಂತ ಹೇಳ್ತಾ ಹೋದರೆ ನೋಡಿ, 1969 ಅಪೋಲೋ 11 ಮಾನವರು ಚಂದ್ರನ ಮೇಲೆ ಇಳಿಸಿದಂಥ ಮೊಟ್ಟ ಮೊದಲ ಕೃತಕ ಉಪಗ್ರಹವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಮನುಷ್ಯ ಯಾರು? ಸೊ ಮೊದಲ ಮಾನವ ಯಾರು? ಮೊದಲ ನಾಯಿ ಆಯಿತು, ಮೊದಲ ಮಂಗ ಆಯಿತು, ಮೊದಲ ಸ್ಪೇಸ್ ಸ್ಯಾಟಲೈಟ್ ಕೃತಕ ಉಪಗ್ರಹ, ಇದೆಲ್ಲ ನಾವು ನೋಡ್ತಾ ಹೋದ್ವಿ. ಆ್ಯಂಡ್ ಮೊದಲ ಮನುಷ್ಯ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್, ಯೂರಿ ಗಾಗರಿನ್, ಎಡ್ವಿನ್ ಆಲ್ಡ್ರಿನ್, ವ್ಯಾಲೆಂಟಿನಾ ಅರೆಶ್ಕೋವಾ. ಸೊ ನೋಡಿ ಇಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್, ಯೂರಿ ಗಾಗರಿನ್, ಎಡ್ವಿನ್ ಆಲ್ಡ್ರಿನ್, ವ್ಯಾಲೆಂಟಿನಾ ಅರೆಶ್ಕೋವಾ ಅಂತ ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋದಂತಹ ಮನುಷ್ಯ ಅಂತ ಹೇಳಿದ್ರೆ ಆಪ್ಷನ್ ಬಿ, ಯೂರಿ ಗಾಗರಿನ್ ರವರು. ಯಾವಾಗ ಅಂತ ನೋಡ್ತಾ ಹೋದರೆ ನೋಡಿ, ಏಪ್ರಿಲ್ 12 ರಷ್ಯಾದ ಗಗನಯಾತ್ರಿ ಯೂರಿ ಗ್ಯಾಗರಿನ್ ರವರು ಬಾಹ್ಯಾಕಾಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಹೋದಂತಹ ಒಬ್ಬರು ವ್ಯಕ್ತಿ ಆಗ್ತಾರೆ. ಸೊ ನೀವು ನೋಡ್ತಾ ಹೋದರೆ ಇಲ್ಲಿದೆ ನೋಡಿ, ಮೇಕಿಂಗ್ ಎ 108 minutes ಆರ್ಬಿಟಲ್ ಫ್ಲೈಟ್ಸ್ ಇನ್ ಹಿಸ್ ವೋಸ್ಟಾಕ್ 1 ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿದರೆ ವೋಸ್ಟಾಕ್ 1 ಅಂತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ 108 ನಿಮಿಷಗಳ ಕಾಲ ಆ ಒಂದು ಕಕ್ಷೆಯಲ್ಲಿ ಹಾರಾಟವನ್ನು ಮಾಡ್ತಕ್ಕಂಥದ್ದು ಇವರು ಆಗಿರುತ್ತೆ. ಅಂದರೆ 108 ನಿಮಿಷಗಳ ಕಾಲ ಆ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಅವರು ಸುತ್ತುವರಿತಾರೆ. ಸೊ ಹಾಗಾಗಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗಗನಯಾತ್ರಿ ಅಂತ ಹೆಸರನ್ನು ಸಹ ಪಡ್ಕೊಳ್ತಾರೆ. ಸೊ ಇದು 2016 ಕೇಳಿರ್ತಕ್ಕಂಥದ್ದು ನೋಡಿ, 22/4/2016 ಕೇಳಿರ್ತಕ್ಕಂಥ ಪ್ರಶ್ನೆ. ಸೇಮ್ ಪ್ರಶ್ನೆ ನೋಡಿ, ರಿಪೀಟ್ ಆಗಿರ್ತಕ್ಕಂಥದ್ದು. ನೋಡಿ ಮತ್ತೆ ಅದೇ ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. 2016 ಹೋದ್ಸರಿ 22 ಹೇಳಿದರು, ಈಗೇನಾಗಿದೆ 22 ಬಿಟ್ಟು 2ನೇ ತಾರೀಕಲ್ಲಿ ಕೇಳಿದರೆ ಇದೇ ಕ್ವೆಶನ್ನು, ಸೇಮ್ ಕ್ವೆಶನ್ನು. ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿದ ಮೊದಲ ಮಾನವ ಯಾರು ಅಂತ ಹೇಳಿದ್ರೆ ಯೂರಿ ಗಾಗರಿನ್ ರವರು. ಸೇಮ್ ಕ್ವೆಶನ್ ಮತ್ತೆ ರಿಪೀಟ್ ಆಗಿದೆ ನೋಡಿ. ಮತ್ತೆ ಸೇಮ್ ಕ್ವೆಶನ್.
ಏಳನೇ ತಾರೀಕು 4ನೇ ತಿಂಗಳಲ್ಲಿ ಮತ್ತೆ ಸೇಮ್ ಕ್ವಶನ್ ರಿಪೀಟು. ಬಾಹ್ಯಾಕಾಶಕ್ಕೆ ಪ್ರವೇಶಿಸಿ ಭೂಮಿಯನ್ನು ಸುತ್ತುವದ ಮೊದಲ ಮಾನವ ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಬಿ ಯೂರಿ ಗಾಗರಿನ್. ಸೊ ಸೇಮ್ ಕ್ವಶನು. ಸೊ ನೀವು ನೋಡ್ತಾ ಹೋಗಿ ಯಾವ ಕ್ವಶನ್ ಹೇಗೆ ಕೇಳ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಭಾರತದ ಮೊದಲ ಚಂದ್ರ ತನಿಖೆ ಯಾವುದು ಅಂತ ಕೇಳಿದರೆ ಮಂಗಳಯಾನ, ಚಂದ್ರಯಾನ 1, ಆಸ್ಟ್ರೋಸ್ಯಾಟು ಆ್ಯಂಡ್ ನೆಕ್ಸ್ಟ್ IRNSS 1 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಚಂದ್ರನ ತನಿಖೆ ಮಾಡ್ತಕ್ಕಂಥ ಮೊದಲ ಒಂದು ಮಿಷನ್ ಅಂತ ಹೇಳಿದರೆ ಅದು ಚಂದ್ರಯಾನ 1 ಅಂತಕ್ಕಂಥದ್ದಾಗುತ್ತೆ. ಸೊ ಟೋಟಲ್ 3 ಆಗಿದೆ. ಚಂದ್ರಯಾನ 1 ಫಸ್ಟ್ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಯಾವಾಗ ಅಂತ ಹೇಳಿದರೆ ನಾವು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಮೊದಲ ಚಂದ್ರ ಬಾಹ್ಯಾಕಾಶ ತನಿಖೆಯಾಗಿದ್ದು ಚಂದ್ರನ ಮೇಲೆ ನೀರನ್ನು ಕಂಡುಹಿಡಿತಾರೆ. ಫಸ್ಟು ಚಂದ್ರಯಾನ 1 ಏನು ಕೈಗೊಳ್ತಾರೋ ಚಂದ್ರ ಮೇಲೆ ಮಾಡ್ತಕ್ಕಂಥ ಒಂದು ಇದಾಗಿರುತ್ತೆ. ಮೊದಲ ಬಾರಿಗೆ ಚಂದ್ರನಲ್ಲಿ ಒಂದು ನೀರಿದೆ ಅಂತಕ್ಕಂಥದ್ದು ಸಹ ಪತ್ತೆ ಹಚ್ತಾರೆ. ಆ್ಯಂಡ್ ನೆಕ್ಸ್ಟು ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಯಾವ ದೇಶದೊಂದಿಗೆ ಮೊದಲ ಊಹಿಸಲಾದ ಸೂಪರ್ನೋವಾ ಸ್ಫೋಟಕ ಚಿತ್ರವನ್ನು ತೆಗೆದುಕೊಳ್ಳುತ್ತದೆ? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ನು. ಸೊ ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಯಾವ ದೇಶದೊಂದಿಗೆ ಮೊದಲ ಊಹಿಸಲಾದ ಸೂಪರ್ನೋವಾ ಸ್ಫೋಟದ ಚಿತ್ರವನ್ನು ತೆಗೆದುಕೊಳ್ಳುತ್ತದೆ? ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರಿಟನ್, ಕೆನಡಾ, ರಷ್ಯಾ ಅಂತ ಹೇಳಿದರೆ ಸೊ ಇದು ಬಂದು ಮೊದಲ ಬಾರಿಗೆ ಆಪ್ಷನ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನ ಏನು ಮಾಡುತ್ತೆ ಈ ಸೂಪರ್ನೋವಾ ಸ್ಫೋಟದ ಒಂದು ಪಿಕ್ಚರನ್ನು ತಗೊಬರ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದು ಯಾವಾಗ ಏನಿರುತ್ತೆ ನೋಡ್ತಾ ಹೋದರೆ ನೋಡಿ, ಯುನೈಟೆಡ್ ಸ್ಟೇಟ್ ಏಜೆನ್ಸಿ ನಾಸಾ ಏಪ್ರಿಲ್ 24, 1990 ಹಬಲ್ ಏನು ಹೇಳಿದ್ವಿ ಇಲ್ಲಿ ಸೊ ಅದರ ಒಂದು ಬಾಹ್ಯಾಕಾಶ ದೂರದರ್ಶಕನ ಉಡಾವಣೆಯನ್ನು ಮಾಡುತ್ತೆ. ಯಾವುದು? ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಅಂತಕ್ಕಂಥದ್ದು. ಆ್ಯಂಡ್ ಇದು ಮೊದಲ ಊಹಿಸಲಾದ ಸೂಪರ್ನೋವಾ ಸ್ಫೋಟದ ಚಿತ್ರವನ್ನು ಪಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ 1990ರಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ಕಸ್ತೂರಿ ರಂಗನ್, ವಿಕ್ರಮ್ ಸಾರಾಭಾಯ್, ಹೋಮಿ ಕೆ ಬಾಬಾ, SP ರಾಮನ್ ಅಂತ ಹೇಳಿದರೆ ಇಸ್ರೋದ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಕ್ಕಂಥರು ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್ರವರು. ಯಾವಾಗ ಏನು ಎತ್ತ ಅಂತ ನೋಡೋದಾದರೆ ನೋಡಿ, ವಿಕ್ರಮ್ ಸಾರಾಭಾಯಿ ಇಸ್ರೋದ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಉಪಗ್ರಹ ಸರಣಿಯು ಭಾರತೀಯ ಉಡಾವಣಾ ವಾಹನವನ್ನು ಬಳಸಿಕೊಂಡು ಮೊದಲ ಭಾರತೀಯ ಉಪಗ್ರಹವನ್ನು ಉಡಾಯಿಸಿತು? ಸೊ ಇನ್ಸೆಟ್, ಆರ್ಯಭಟ, ಭಾಸ್ಕರ, ರೋಹಿಣಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದು ಅಂತ ಹೇಳಿದ್ರೆ ರೋಹಿಣಿ, ಆಪ್ಷನ್ ಡಿ ಏನಿದೆಯೋ ರೋಹಿಣಿ ಅಂತಕ್ಕಂಥ ಒಂದು ವಾಹನವನ್ನು ಬಳಸ್ಕೊಂಡು ಅಥವಾ ಒಂದು ಏನು ಸ್ಯಾಟಲೈಟ್ನ ಬಳಸ್ಕೊಂಡು, ಇಟ್ ಮೀನ್ಸ್ ಸ್ಯಾಟಲೈಟ್ ಉಪಗ್ರಹ ವಾಹನದಕ್ಕಿಂತ ಉಪಗ್ರಹವನ್ನು ಬಳಸ್ಕೊಳ್ಳೋದು ಭಾರತೀಯ ಉಪಗ್ರಹವನ್ನು ಉಡಾವಣೆನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ರೋಹಿಣಿ ಜುಲೈ 18, 1980 ಭಾರತೀಯ ನಿರ್ಮಿತ ಉಡಾವಣಾ ವಾಹನ SLV 3ರಿಂದ ಕಕ್ಷೆಗೆ ಇರಿಸಿದ ಮೊದಲ ಉಪಗ್ರಹವಾಗಿದೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ PSLV ಫಸ್ಟ್ ಯೂಸ್ಡ್ ಇನ್ ಇಂಡಿಯಾ. ವೆನ್ ವಾಸ್ PSLV ಫಸ್ಟ್ ಯೂಸ್ಡ್ ಇನ್ ಇಂಡಿಯಾ ಅಂತ ಕೇಳಿದರೆ 1980, 1987, 1994, 2000 ಅಂತ ಹೇಳಿದರೆ. ಸೊ ಮೊದಲ ಬಾರಿಗೆ ಈ ಒಂದು PSLVಯನ್ನು ಬಳಸಿಕೊಂಡದ್ದು ಆಪ್ಷನ್ನು ಸಿ 1994ರಲ್ಲಿ. ನೋಡಿ, PSLV ಅಂತ ಹೇಳಿದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಕ್ಕಂಥದ್ದು. ಸೊ ಕೇಳ್ತಾರೆ PSLVಯ ಒಂದು ಅಬ್ರಿವೇಷನ್ನ ಕೇಳ್ತಾರೆ. ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಧ್ರುವೀಯ ಉಪಗ್ರಹ ಉಡಾವಣಾ ವಾಹನ ಅಂತಕ್ಕಂಥದ್ದು. ಸೊ ಈಸ್ ದ ಫಸ್ಟ್ ಇಂಡಿಯನ್ ಲಾಂಚ್ ವೆಹಿಕಲ್ ಟು ಬಿ ಇಕ್ವಿಪ್ಡ್ ವಿತ್ ಲಿಕ್ವಿಡ್ ಸ್ಟೇಜಸ್ ಆ್ಯಂಡ್ ಆಫ್ಟರ್ ಇಟ್ಸ್ ಫಸ್ಟ್ ಸಕ್ಸಸ್ಫುಲ್ ಲಾಂಚ್ ಇನ್ ಅಕ್ಟೋಬರ್ 1994. ಅಂದರೆ ಇದು ಸಕ್ಸಸ್ ಆಗುತ್ತೆ 1994ರಲ್ಲಿ ಇದು. ಆ್ಯಂಡ್ ನಂತರ ಜೂನ್ 2017 ಹೊತ್ತಿಗೆ ಸತತ 39 ಎಸ್. ಸೊ ನೋಡಿ, 2017ಕ್ಕೆ 39ನ ಅದು ಲಾಂಚ್ ಮಾಡಿ ಉಡಾವಣೆನ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 2021 ಹೊತ್ತಿಗೆ ಏನಾಗುತ್ತೆ, ಒಟ್ಟು 53 ಮಾಡ್ತಾರಂತೆ. ಬಟ್ ಅದರಲ್ಲಿ 50 ಯಶಸ್ವಿ ಆಗುತ್ತಂತೆ, ಬಟ್ 2 ಮಾತ್ರ ಫೇಲ್ಯೂರ್ ಆಗುತ್ತಂತೆ. ಸೊ ಇದರ ಒಂದು ಹಿಸ್ಟರಿ ಆಗಿರುತ್ತೆ. 2 ಫೇಲ್ ಆಗುತ್ತೆ ನೋಡಿ, 2 ಔಟ್ರೈಟ್ ಫೇಲ್ಯೂರು ಆ್ಯಂಡ್ 50 ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದು 2021 ಅಪ್ ಟು 2021. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಬಾಹ್ಯಾಕಾಶಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಮಹಿಳೆ ಯಾರು? ಸೊ ನೋಡಿ, ಈ ಕ್ವಶನ್ಸು ತುಂಬ ಒಂಥರ ಟ್ವಿಸ್ಟಾಗೇ ಇದೆ. ಯಾಕಂತ ಹೇಳಿದರೆ ಹೂ ವಾಸ್ ದ ಫಸ್ಟ್ ಚೈನೀಸ್ ವುಮೆನ್ ಟು ವಿಸಿಟ್ ಸ್ಪೇಸ್. ಸೊ ನೋಡಿ, ಇಂಡಿಯಾದಲ್ಲಿ ಎಕ್ಸಾಮ್ ನಡೀತಾ ಇದೆ RRB.
ಬಟ್ ಕೇಳಿರ್ತಕ್ಕಂಥದ್ದು ಚೀನಿ ಮಹಿಳೆಯ ಬಗ್ಗೆ. ಇಂಥ ಕ್ವೆಶನ್ಸು. ಸೊ ಬಾಹ್ಯಾಕಾಶಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಮಹಿಳೆ ಯಾರು? ವಾಂಗ್ ಯಾಪಿಂಗ್, ಯು ಸೋ ಏಯಾನ್, ಲಿಯು ಆಂಗ್, ಎಲಿನಾ ಸೆರೋವಾ. ಯಾರಂತ ಹೇಳಿದರೆ ಆಪ್ಷನ್ ಸಿ ಲಿಯು ಆಂಗ್. ಆಪ್ಷನ್ ಸಿ. ಸೊ ನೋಡಿ ಇಲ್ಲಿ ಶ್ರೀಮತಿ ಲಿಯು ಆಂಗ್ ಬಾಹ್ಯಾಕಾಶಕ್ಕೆ ಭೇಟಿ ಕೊಟ್ಟಂತಹ ಮೊಟ್ಟ ಮೊದಲ ಚೀನಿ ಮಹಿಳೆ ಆಗಿರ್ತಾರೆ ಮತ್ತು ಶೆನ್ಝೌ ಕಾರ್ಯಾಚರಣೆಯ ಭಾಗವಾಗಿದ್ದರು. ಆ್ಯಂಡ್ ಜೂನ್ 16, 2012 ಇವರು ಶ್ರೀಮತಿ ಲಿಯು ಆಂಗ್ ಚೀನಾದ ಮೊದಲ ಮಹಿಳಾ ಗಗನಯಾತ್ರಿಯಾಗಿ ಬರ್ತಾರೆ. ಅಂದರೆ 2012 ಗಂಟೆ ಯಾರೂ ಅಲ್ಲಿ ಹೋಗಿರೋದಿಲ್ಲ. ಸೊ 2012 ಹೋಗ್ತಾರೆ ಇವರು. ಸೊ ಹಾಗಾಗಿ ಆ ಒಂದು ಕ್ವೆಶನ್ನ ರೀಸೆಂಟಾಗಿ ಆಗಿರ್ತಕ್ಕಂಥದ್ದಲ್ವ, ಹಾಗಾಗಿ ಅದನ್ನು ಕ್ವೆಶನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಭದ್ರತಾ ಉಪಗ್ರಹ ಯಾವುದು? ವಿಚ್ ಇಸ್ ದ ಇಂಡಿಯಾಸ್ ಫಸ್ಟ್ ಸೆಕ್ಯೂರಿಟಿ ಸ್ಯಾಟಲೈಟ್ ಅಂತ? ಇನ್ಸ್ಯಾಟ್ 2B, ಜಿಸ್ಯಾಟ್ 7, ಜಿಸ್ಯಾಟ್ 6, IRS-1A. ಯಾವುದಂತ ಹೇಳಿದ್ರೆ ಆಪ್ಷನ್ ಬಿ ಜಿಸ್ಯಾಟ್ 7. ದಿಸ್ ಈಸ್ ದ ಫಸ್ಟ್ ಸೆಕ್ಯೂರಿಟಿ ಸ್ಯಾಟಲೈಟ್ ಇನ್ ಇಂಡಿಯಾ. GST-7 ಅಥವಾ ಇನ್ಸ್ಯಾಟ್ 4F ಅಥವಾ ರುಕ್ಮಿಣಿ ಇಸ್ರೋ ಅಭಿವೃದ್ಧಿಪಡಿಸಿದ ಮಲ್ಟಿ ಬ್ಯಾಂಡ್ ಮಿಲಿಟರಿ ಸಂವಹನ ಉಪಗ್ರಹವಾಗಿದೆ ಅಂತ. ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇದೆಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಭಾರತೀಯ ನೌಕಾಪಡೆಯು ಮಲ್ಟಿ ಬ್ಯಾಂಡ್ಸ್ನಂತಹ ಬಾಹ್ಯಾಕಾಶ ನೌಕೆ ಬಳಕೆದಾರನಾಗಿದ್ದು ಇದು ಸೆಪ್ಟೆಂಬರ್ 2013ರಿಂದ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯಾವುದು? ಮಲ್ಟಿ ಬ್ಯಾಂಡ್ ಸಂವಹನ ನೌಕಾಪಡೆ. ಓಕೆ, ಇದು ಭಾರತ ಮೊದಲ ಭದ್ರತಾ ಉಪಗ್ರಹವಾಗಿದೆ. ಆ್ಯಂಡ್ ನೆಕ್ಸ್ಟು, ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಸೊ ನೋಡಿ, ಇಲ್ಲಿ ಆಲ್ರೆಡಿ ನಾವು ಒಂದು ಕ್ವೆಶನ್ನ ನೋಡಿದ್ವಿ, ಹೌದಲ್ವಾ? ಸೊ ಈ ಕ್ವೆಶನ್ ಯಾವ ರೀತಿ ಕೇಳಿದ್ರೆ ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಆದರೆ ಇಲ್ಲಿ ನಾವು ನೋಡಿದ್ವಿ ಆಲ್ರೆಡಿ ಯಾವ ಕ್ವೆಶನ್ ಅಂತ ಹೇಳಿದ್ರೆ ನೋಡಿ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಮನುಷ್ಯ ಯಾರು? ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು? ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಮನುಷ್ಯ ಅಂದರೆ ಯೂರಿ ಗಗರಿನ್. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು? ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಯಾರು? ಸೊ ಅಲ್ಲಿ ಮೊಟ್ಟ ಮೊದಲ ಮನುಷ್ಯ, ಇಟ್ ಮೀನ್ಸ್ ಅದು ಮೆನ್ಗೆ ಬರ್ತಕ್ಕಂಥದ್ದು. ಇದು ಮಹಿಳಾ ಗಗನಯಾತ್ರಿ ಅಂತ ಕೇಳಿರ್ತಕ್ಕಂಥದ್ದು. ಕ್ವಶನ್ನು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯೂರಿ ಗಗರಿನ್ ಬಂದು ಮೊಟ್ಟ ಮೊದಲ ವ್ಯಕ್ತಿ. ಆದರೆ ವಿಶ್ವದ ಮೊದಲ ಮಹಿಳಾ ಗಗನಯಾತ್ರಿ ಯಾರಂತ ಕೇಳಿದ್ರೆ ವ್ಯಾಲೆಂಟಿನಾ ತೆರೆಸ್ಕೋವಾ. ಆಪ್ಷನ್ ಬಿ ವ್ಯಾಲೆಂಟಿನಾ ತೆರೆಸ್ಕೋವಾ ಅಂತಕ್ಕಂಥವ್ರು ಆಗಿರ್ತಾರೆ. ಹಾಗಾದರೆ ಇವ್ರು ಯಾವಾಗ ಹೋಗಿದ್ದ ಅಂತ ಹೇಳಿದ್ರೆ 16 ಜೂನ್ 1963ರಲ್ಲಿ ಸೋವಿಯತ್ ಗಗನಯಾತ್ರೆ ಅಂದರೆ ಸೋವಿಯತ್ ಒಕ್ಕೂಟಕ್ಕೆ ಸೇರ್ತಕ್ಕಂಥ ಇವರು ವ್ಯಾಲೆಂಟಿನಾ ತೆರೆಸ್ಕೋವಾ ಬಾಹ್ಯಾಕಾಶಕ್ಕೆ ಹೋದಂತಹ ಮೊಟ್ಟ ಮೊದಲ ಮಹಿಳೆ ಆಗಿರ್ತಾರೆ. ಓಕೆ, ಆ್ಯಂಡ್ ಅವರು ರಷ್ಯಾದ ನಿವಾಸಿಯಾಗಿದ್ದು ಸ್ವೆಟ್ಲಾನಾ ಸವಿಟ್ಸ್ಕಾ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ರಷ್ಯಾದ ಅಂದರೆ ಈ ಒಂದು ಏನು ವ್ಯಾಲೆಂಟಿನಾ ತೆರೆಸ್ಕೋವಾ ಇದ್ದಾರೆ ಇವರು ಮೊದಲನೇ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿ ಸೆಕೆಂಡ್ ಅಂತ ಹೇಳಿದ್ರೆ ಈ ಒಂದು ಸ್ವೆಟ್ಲಾನಾ ಸವಿಟ್ಸ್ಕಾಯ ಅಂತಕ್ಕಂಥದ್ದು ಏನಿದ್ರು ಸವಿಟ್ಸ್ಕಾಯ. ಸೊ ಇವರು ಬಂದು ಎರಡನೇ ವ್ಯಕ್ತಿ ಆಗಿರ್ತಾರೆ. ಇಟ್ ಮೀನ್ಸ್ ಮಹಿಳೆಯಲ್ಲಿ ಎರಡವರು, ಇವರು ರಷ್ಯಾದವರಾಗಿರ್ತಾರೆ. ವ್ಯಾಲೆಂಟಿನಾ ಬಂದು ಸೋವಿಯತ್ ಇದಕ್ಕೆ ಸೇರ್ತಕ್ಕಂಥವ್ರಾಗಿರ್ತಾರೆ. ಓಕೆ, ರಷ್ಯಾದವರೇನೆ ಅವರೂ ಸಹ ಸೋವಿಯತ್ ಗಗನಯಾತ್ರಿ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೊದಲ ಭಾರತೀಯ ಸಂವಹನ ಉಪಗ್ರಹ ಯಾವುದು? ಮೊದಲ ಕೃತಕ ಉಪಗ್ರಹ ನೋಡಿದ್ವಿ. ಆ್ಯಂಡ್ ಚಂದ್ರಯಾನ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಉಪಗ್ರಹ ಅಂತ ನೋಡಿದ್ವಿ. ಮೊದಲ ಭಾರತೀಯ ಸಂವಹನ ಉಪಗ್ರಹ ಯಾವುದು? ಕಮ್ಯುನಿಕೇಷನ್ ಸ್ಯಾಟಲೈಟ್. which was the first Indian communication satellite? ಆರ್ಯಭಟ, ಭಾಸ್ಕರ 1, ಆಪಲ್, ಚಂದ್ರಯಾನ 1. ಸೊ ನೋಡಿ, ಇಲ್ಲಿ ಚಂದ್ರಯಾನ 1 ಬಂದು ಚಂದ್ರಯಾನಕ್ಕೆ ಸಂಬಂಧಪಟ್ಟಂಥದ್ದು. ಹೌದಾ? ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 ಆಪಲ್. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಏರಿಯನ್ ಪ್ಯಾಸೆಂಜರ್ ಪೇಲೋಡ್ ಪ್ರಯೋಗ ಅಂದರೆ ಇಲ್ಲಿದೆ ನೋಡಿ, ಆಪಲ್ಗೆ ಒಂದು ಅಬ್ರಿವೇಷನ್ ಕೇಳಬಹುದು. ದ ಏರಿಯನ್ ಪ್ಯಾಸೆಂಜರ್
ಪೇಲೋಡ್ ಎಕ್ಸ್ಪೆರಿಮೆಂಟ್ ಅಂತಕ್ಕಂಥದ್ದಾಗಿರುತ್ತೆ. ವಾಸ್ ದ ಫಸ್ಟ್ ಇಂಡಿಯನ್ ಎಕ್ಸ್ಪೆರಿಮೆಂಟಲ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ವಿತ್ ದ ಸಿ ಬ್ಯಾಂಡ್ ಟ್ರಾನ್ಸ್ಪಾಂಡರ್ ಲಾಂಚ್ಡ್ ಬೈ ಇಸ್ರೋ ಆನ್ ಜೂನ್ 1981 ಅಂದರೆ ಜೂನ್ 19, 1981 ಇಸ್ರೋ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರುತ್ತೆ. ಓಕೆ, ಸೊ ಇನ್ನು ಇನ್ಫಾರ್ಮೇಷನ್ ಕನ್ನಡನೂ ಸಹ ಇದೆ, ನೋಡ್ತಾ ಹೋಗ್ಬೋದು. ಫ್ರೆಂಚ್ ಗಯಾನದ ಕೌರಾಬಳಿಯ ಕೇಂದ್ರ ಪ್ರಾದೇಶಿಕ ಗಯಾನಸ್ನಿಂದ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಉಡಾವಣಾ ವಾಹನದಿಂದ ಏರಿಯರ್ ಉಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ಲಿ ಅಂತ ಹೇಳಿದರೆ ಈ ಒಂದು ಇಸ್ರೋದೇ ಆಗಿದ್ರೂ ಸಹ ಮಾಡಿರ್ತಕ್ಕಂಥದ್ದು ಫ್ರೆಂಚ್ ಗಯಾನದ ಕೌರವ್ ಬಳಿಯ ಕೇಂದ್ರ ಪ್ರಾದೇಶಿಕ ಗಯಾನಸ್ನಿಂದ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬ್ಯಾಂಡಿಕೂಟ್ ಈ ಕೆಳಗಿನಲ್ಲಿ ಯಾವುದನ್ನು ಸೂಚಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ಅ ಬ್ಯಾಂಡಿಕೂಟ್ ರೆಫರ್ಸ್ ಟು? ಭದ್ರತಾ ರೋಬೋಟ, ಅದೊಂದು ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಟೆಲಿ ರೋಬೋಟ, ಅಥವಾ ಹುಮಾನೈಡಾ, ಅಥವಾ ಒಳಚರಂಡಿ ಸ್ವಚ್ಛಗೊಳಿಸುವ ಒಂದು ರೋಬೋಟ? ಬ್ಯಾಂಡಿಕೂಟ್ ಅಂದರೆ ಏನಕ್ಕೆ ಸಂಬಂಧಪಟ್ಟಂಥದ್ದು, ಏನನ್ನು ಇಂಡಿಕೇಟ್ ಮಾಡುತ್ತೆ, ಅಥವಾ ಇದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು? ಸೊ ಇದು ಬಂದು ಏನು ಒಳಚರಂಡಿ ಮತ್ತು ಸ್ವಚ್ಛಗೊಳಿಸುವ ಒಂದು ರೋಬೋಟ್ ಆಗಿರುತ್ತೆ ಬ್ಯಾಂಡಿಕೂಟ್. ವೆರಿ ಇಂಪಾರ್ಟೆಂಟ್, 2021 ಕೇಳಿರ್ತಕ್ಕಂಥದ್ದು. ಬ್ಯಾಂಡಿಕೂಟ್ ಬಂದು ಒಳಚರಂಡಿ ಸ್ವಚ್ಛಗೊಳಿಸುವ ಒಂದು ರೋಬೋಟ್ ಆಗಿರುತ್ತೆ. ನೋಡಿ, ಇದು ಎಲ್ಲಿ ಮಾಡಿರೋದಂತ ಹೇಳಿದ್ರೆ ಗುವಾಹಟಿ ಪುರಸಭೆ ಖರೀದಿಯನ್ನು ಮಾಡಿರ್ತಕ್ಕಂಥದ್ದು. ಬ್ಯಾಂಡಿಕೂಟ್ ರೋಬೋಟ್ ವಿಶ್ವದ ಮೊದಲನೇದಾಗಿರುತ್ತೆ. ಇದನ್ನು ಜೆನ್ ರೋಬೋಟಿಕ್ಸ್ ಎಂಬ ಸ್ಟಾರ್ಟ್ಸ್ ಆಫ್ ಇಂಡಿಯಾ ಕಂಪನಿಯು ಅಭಿವೃದ್ಧಿಪಡಿಸಿದೆಯಂತೆ. ವೆರಿ ಇಂಪಾರ್ಟೆಂಟ್, ಜೆನ್ ರೋಬೋಟಿಕ್ಸ್ ಸ್ಟಾರ್ಟ್ ಅಪ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದನ್ನು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಕೇರಳವನ್ನು ಆಧರಿಸಿದೆ. ಇದನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ CSR ಸ್ಥಾಪಿಸಿದೆ. ಸೊ ಕೇಳ್ಬೋದು ಇಲ್ಲಿ ಯಾವುದಾದ್ರೂ ಸಹ. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಚಿತ್ರ ಬಣ್ಣವಾಗಿದೆ. ಭಾರತ ಮೊದಲ ಸ್ವದೇಶಿ ನಿರ್ಮಿತ ಚಿತ್ರ ಬಣ್ಣದಲ್ಲಿ ಅಂತ ಹೇಳಿದ್ದಾರೆ. ಸೊ ಛೋಟಾ ಚೇತನ್, ಕಿಶಾನ್ ಕನ್ಯಾ, ರಾಜಾ ಹರಿಶ್ಚಂದ್ರ, ಅಲಂ ಅರ. ನಾವು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನು ಇಂಡಿಯಾ ಫಸ್ಟ್ ಅಂತಕ್ಕಂಥ ಒಂದು ವಿಡಿಯೋನ ಮಾಡಿದ್ವಿ. ಅದರಲ್ಲೇ 50 ಕ್ವಶನ್ ಕೊಟ್ಟಿದ್ದೆ. ಸೊ ಅದೆಲ್ಲ ನೋಡ್ತಾ ಹೋದರೆ ರಾಜಾ ಹರಿಶ್ಚಂದ್ರ ಇಸ್ ದ ಫಸ್ಟ್ ಇಂಡಿಯನ್ ಮೂವಿ ಅಂತ ಹೇಳಿದ್ವಿ. 1913 ದುಂಡಿರಾಜ್ರವರ ಒಂದು ಇದರಲ್ಲಿ ನಡೀತೆ. ಯಾವುದು? ರಾಜಾ ಹರಿಶ್ಚಂದ್ರ 1913. ಆದರೆ ಭಾರತ ಮೊದಲ ಸ್ವದೇಶಿ ನಿರ್ಮಿತ ಚಿತ್ರ ಬಣ್ಣದಲ್ಲಿ, ಇಟ್ ಮೀನ್ಸ್ ಕಲ್ಲರು. ಓಕೆ, ಸೊ ಕಲ್ಲರಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದಂತಂದರೆ ಕಿಸಾನ್ ಕನ್ಯಾ ಅಂತಕ್ಕಂಥದ್ದು ಆಗಿರುತ್ತೆ. ರಾಜಾ ಹರಿಶ್ಚಂದ್ರ ಬಂದು ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿಲಮ್, ವೈಟ್ ಆ್ಯಂಡ್ ಬ್ಲ್ಯಾಕ್. ಆದರೆ ಬಣ್ಣದಲ್ಲಿ ಕಲರಲ್ಲಿ ರಚನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಚಿತ್ರ ಅಂತ ಹೇಳಿರೋದು ಕಿಸಾನ್ ಕನ್ಯಾ. ಆಪ್ಷನ್ ಬಿ ಕಿಸಾನ್ ಕನ್ಯಾ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದೆ ನೋಡಿ, ಇದು 1937 ಬಿಡುಗಡೆಯಾಗಿರ್ತಕ್ಕಂಥ ಒಂದು ಚಿತ್ರ ಆಗಿರುತ್ತೆ. ಇದು ಬಂದು ಈ ಒಂದು ಮೋತಿ ಗಿದ್ವಾನಿ ನಿರ್ದೇಶಿಸಿದ್ದಾರೆ ಮತ್ತು ಆರ್ದೇಶಿರ್ ಇರಾನಿ ನಿರ್ಮಾಣ. ಇಟ್ ಮೀನ್ಸ್ ಇಬ್ಬರು ಬರ್ತಾರೆ. ಈ ಚಿತ್ರವನ್ನು ರೈತರು ಮತ್ತು ಕಾರ್ಮಿಕರ ಮೇಲೆ ನಿರ್ಮಾಣವನ್ನು ಮಾಡಿ, ಇಟ್ ಮೀನ್ಸ್ ಆ ಒಂದು ಚಿತ್ರ ಬಂದು ರೈತರು ಮತ್ತು ಕಾರ್ಮಿಕರ ಮೇಲೆ ಇರ್ತಕ್ಕಂಥ ಒಂದು ಕಂಟೆಂಟ್ ಒಂದು ಚಿತ್ರ ಆಗಿರುತ್ತೆ. 1937 ಕಲರ್ ಆಗಿ ಹೊರಗಡೆ ಬಂದಂಥ ಒಂದು ಬಿಡುಗಡೆಯಾದಂಥ ಒಂದು ಚಿತ್ರ ಅಥವಾ ಚಲನಚಿತ್ರ ಅಂತ ಹೇಳ್ಬಹುದು. ಸೊ ಅರ್ಥ ಇದೆ ಅಂತ ಅಂದ್ಕೊಳ್ತೀನಿ. ಕಿಸಾನ್ ಕನ್ಯಾ ಬಂದು ಕಲರಲ್ಲಿ ಬಂದಿರತಕ್ಕಂಥದ್ದು, ಆ್ಯಂಡ್ ರಾಜಾ ಹರಿಶ್ಚಂದ್ರ ಬಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ 1913 ರಚನೆ ಆಗಿರ್ತಕ್ಕಂಥ ಇದು ಫಸ್ಟ್ ಚಲನಚಿತ್ರ. ಓಕೆ, ಫಸ್ಟ್ ಮೂವಿ ಇದು ಬಂದು ಕಿಸಾನ್ ಕನ್ಯಾ ಬಂದು ಕಲರಲ್ಲಿ ರಚನೆ ಆಗಿರ್ತಕ್ಕಂಥ ಮೊದಲ ಮೂವಿ ಆಗಿರುತ್ತೆ. ನೆಕ್ಸ್ಟು ಹೆನ್ಸರ್ 1923 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಆದರೆ ಈ ರೇಡಿಯೋ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ರೇಡಿಯೋ ಅಂತ ಅದನ್ನು ಚೇಂಜ್ ಮಾಡ್ತಾರೆ, ಅದರ ಒಂದು ಹೆಸರನ್ನು. ಸೊ ನೋಡಿ, ಇಲ್ಲಿ ಭಾರತದಲ್ಲಿ ಪ್ರಸಾರವಾಗುವ ವಾಸ್ತವವಾಗಿ ಆಲ್ ಇಂಡಿಯಾ ರೇಡಿಯೋ. ಸೊ ಅದು ಫಸ್ಟ್ ರೇಡಿಯೋ ಇತ್ತು, ಅದು ಆಲ್ ಇಂಡಿಯಾ ರೇಡಿಯೋ ಆಗಿ ಚೇಂಜ್ ಮಾಡ್ತಾರೆ. ಸೊ ಅದು ಜೂನ್ 1923 ಮೊಟ್ಟ ಮೊದಲ ಬಾರಿಗೆ ಈ ಒಂದು ಬಾಂಬೆಯ ರೇಡಿಯೋ ಕ್ಲಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಸಾರವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನಂತರ ಇದು 5 ತಿಂಗಳ ನಂತರ ಕಲ್ಕತ್ತಾ ರೇಡಿಯೋ ಕ್ಲಬ್ ಸ್ಥಾಪನೆ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಬರ್ತಕ್ಕಂಥ ಇದಕ್ಕಿಂತ ಇಲ್ಲಿ ಅರ್ಥ ಆಗುತ್ತೆ ನೋಡಿ,
98 years before All India Radio come into existence. In June 1923, the Radio Club of Bombay made the first ever broadcast in the country. ಅಂದರೆ ಕಂಟ್ರಿ ಮೊಟ್ಟ ಮೊದಲ ಬಾರಿಗೆ ಬಾಂಬೆಯಲ್ಲಿ ಮಾಡ್ತಕ್ಕಂಥ. ಅದಾದ ನಂತರ ದಿಸ್ ವಾಸ್ ಫಾಲೋಡ್ ಬೈ ದ ಸೆಟ್ಟಿಂಗ್ ಅಪ್ ಆಫ್ ದ ಕಲ್ಕತ್ತಾ ರೇಡಿಯೋ ಕ್ಲಬ್ 5 months later. 5 ತಿಂಗಳ ನಂತರ ಕಲ್ಕತ್ತಾದ USAನಲ್ಲಿ ಸ್ವಾತಂತ್ರ್ಯದ ಪ್ರತಿಮೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಮೆಗಳಲ್ಲಿ ಅತಿ ಎತ್ತರವಾದ, ಇಟ್ ಮೀನ್ಸ್ ವಿಶ್ವದಲ್ಲೇ ಅತಿ ಎತ್ತರವಾದ ಪ್ರತಿಮೆ ಯಾವುದು ಅಂತ ಹೇಳಿದರೆ ಅದು ಬಂದು ಭಾರತದಲ್ಲಿರ್ತಕ್ಕಂಥ ಏಕತೆಯ ಪ್ರತಿಮೆ. ಆಪ್ಷನ್ ಬಿ ಭಾರತದಲ್ಲಿ ಇರ್ತಕ್ಕಂಥ ಏಕತೆಯ ಪ್ರತಿಮೆ ಆಗಿರುತ್ತೆ. ನೋಡಿ, ಇದು ಒಟ್ಟು ಎತ್ತರ ಬಂದು 182 ಮೀಟರ್ ಇರ್ತಕ್ಕಂಥದ್ದು. ಇದು ಗುಜರಾತ್ನಲ್ಲಿ ನರ್ಮದಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಒಂದು ಪ್ರತಿಮೆ. ಗುಜರಾತ್ನ ನರ್ಮದಾ ನದಿ ಮೇಲೆ 182 ಮೀಟರ್ ಅಡಿ ಎತ್ತರವಾಗಿ 182 ಮೀಟರ್ ಎತ್ತರವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾರು 2011ರಲ್ಲಿ 969 ರೈಲ್ವೆ ಇಂಜಿನ್ ರೆಜಿಮೆಂಟ್ ಆಫ್ ಟೆರಿಟೋರಿಯಲ್ ಆರ್ಮಿಗೆ ಸೇರಿದರು? ಅವರು ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಜವಾನರಾಗಿದ್ದಾರಂತೆ. ಸೊ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗಡೆ ವ್ಯಕ್ತಿ ಮಹಿಳೆಯರು ಮೊಟ್ಟ ಮೊದಲ ಭಾರತೀಯ ಸೇನೆಯಲ್ಲಿ ಜವಾನರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅವರು 2011ರಲ್ಲಿ 969 ರೈಲ್ವೆ ಇಂಜಿನಿಯರ್ ರೆಜಿಮೆಂಟ್ ಆಫ್ ಟೆರಿಟೋರಿಯಲ್ ಆರ್ಮಿಗೂ ಸಹ ಸೇರಿಕೊಳ್ತಾರೆ. ಅವರು ಯಾರು ಅಂತ ಕೇಳಿದರೆ ಸೀತಾ ಸಾಹು, ಅಮೃತಾದೇವಿ, ಚವಿ ರಾಜಾವತ್, ಸಪ್ಪರ್ ಶಾಂತಿ ಟೆಗ್ಗಾ. ಯಾರಂತ ಹೇಳಿದರೆ ಈ ಒಂದು ಸಪ್ಪರ್ ಶಾಂತಿ ಟಿಗ್ಗಾ ಅಂತ ಹೇಳಿದರು. ಇವರು ಮೊಟ್ಟ ಮೊದಲ ಮಹಿಳಾ ಜವಾನರಾಗಿ ಈ ಒಂದು ಭಾರತೀಯ ಸೇನೆಯಲ್ಲಿ ಆಯ್ಕೆಯಾದಂಥ ಒಬ್ಬ ಮಹಿಳೆ. ಇವರು ಪಶ್ಚಿಮ ಬಂಗಾಳದ, ನೋಡಿ ಇಲ್ಲಿದೆ, ಇವರು ಪಶ್ಚಿಮ ಬಂಗಾಳದ ಜಲ್ಪೈಗುರಿಯಿಂದ ಬಂದವರಂತೆ. ಇನ್ನು ನೆಕ್ಸ್ಟ್ ಬಂದು ಭಾರತೀಯ ಅಂಚೆ ಚೀಟಿಗಳಲ್ಲಿ ಚಿತ್ರಿಸಲಾದ ಮೊದಲ ಭಾರತೀಯ ಮಹಿಳೆ ಯಾರು? ಸರೋಜಿನಿ ನಾಯ್ಡು, ಕಸ್ತೂರಬಾ ಗಾಂಧಿ, ಮೀರಾಬಾಯಿ, ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳಿದರೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಅಂಚೆ ಚೀಟಿಯಲ್ಲಿ ಚಿತ್ರಿಸಲಾದ ಭಾರತೀಯ ಮಹಿಳೆ ಯಾರಂತ ಹೇಳಿದರೆ ಆಪ್ಷನ್ ಸಿ ಮೀರಾಬಾಯಿ, ಮೀರಾಬಾಯಿರವರು. ಸೊ ನೋಡಿ, ಇದು ಮೀರಾಬಾಯಿ 1952ರಲ್ಲಿ ಅಂಚೆ ಚೀಟಿಯಲ್ಲಿ ಚಿತ್ರಿಸಲಾದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಆಗಿರ್ತಾರೆ. ಅವರು ಪ್ರಸಿದ್ಧ ಕೃಷ್ಣೆಯ ಭಕ್ತೆಯೂ ಸಹ ಆಗಿರ್ತಾರೆ. ಓಕೆ, ಸೊ ಅವರು ಜಾಸ್ತಿ ಮಾಡಿರ್ತಕ್ಕಂಥದ್ದೇ ಈ ಒಂದು ಕೃಷ್ಣನ ಮೇಲೆ ಭಜನೆಗಳು, ಕೀರ್ತನೆಗಳು ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟು ಓಕೆ, ಸೊ ಇವರು ಬರೆದಿರ್ತಕ್ಕಂಥ ಕೃತಿಗಳು ಅಥವಾ ಇದು ಅಂತ ಹೇಳಿದರೆ ಬರ್ಸಿ ಕಾಮರೈ, ಗೀತಾ ಗೋವಿಂದ ಟೀಕಾ, ರಾಜ್ ಗೋವಿಂದದು ಆ್ಯಕ್ಚುಲಿ ರಾಗ ಗೋವಿಂದ ಮತ್ತು ರಾಕ್ಸೋ ರಥ ಕೆ ಪಾಡ್. ಇಷ್ಟು ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇಂಗ್ಲಿಷ್ ಚಾನೆಲನ್ನು ಈಸಿ ದಾಟಿದ ಮೊದಲ ಏಷಿಯನ್ ಯಾರು? ಮಿಹಿರ್ ಸೇನ್, ಅನಿತಾ ಸೂದ್, ಆರತಿ ಸಹ, ತಾರಾನಾಥ್. ಸೊ ಯಾರಂತ ಹೇಳಿದರೆ ಆಪ್ಷನ್ ಎ ಮಿಹಿರ್ ಸೇನ್. ಇಂಗ್ಲಿಷ್ ಚಾನೆಲನ್ನು ಈಸಿ ದಾಟಿದ ಮೊದಲ ಏಷಿಯನ್ ಕೇಳಿದರೆ ಮಿಹಿರ್ ಸೇನ್ ರವರು. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಿಹಿರ್ ಸೇನ್ ಪ್ರಸಿದ್ಧ ಭಾರತೀಯ ದೀರ್ಘ ದೂರ ಈಜುಗಾರರಾಗಿರ್ತಾರೆ. 1958ರಲ್ಲಿ ದಾಟಿರ್ತಕ್ಕಂಥದ್ದು. ಮತ್ತು ಇವರು ದಾಟಿದ ಮೊದಲ ಭಾರತೀಯರ, ಇಟ್ ಮೀನ್ಸ್ ಏಷ್ಯಾಗೆ ಫಸ್ಟು, ಭಾರತೀಯಕ್ಕೂ ಸಹ ಫಸ್ಟ್ ಆಗ್ತಾರೆ. ಮತ್ತು 4ನೇ ವೇಗದ ಸಮಯದಲ್ಲಿ ಹಾಗೆ ಮಾಡಿದ್ರು. ಓಕೆ, ಇದು ಇರಲಿ. ಆ್ಯಂಡ್ ನೆಕ್ಸ್ಟು ಇದೆಲ್ಲ ಇರಲಿ. ಸೊ ಏಷ್ಯಾಕ್ಕೆ ಮತ್ತು ಭಾರತಕ್ಕೆ ಮೊಟ್ಟ ಮೊದಲು ಅಂತ ಏನು ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳೇನಿದಾವೋ ಇಲ್ಲಿ ಅನಿತಾ ಸೂದ್, ಆರತಿ ಸಹ, ತಾರಾನಾಥ್ ಇವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಅನಿತಾ ಸೂದ್ ಬಂದು ಭಾರತದ ಮಹಿಳಾ ಈಜುಗಾರ್ತಿಯಂತೆ. ಸೊ ಅವರು ಸಹ ಇಂಗ್ಲೀಷ್ ಚಾನೆಲ್ ಹೋಗಿದ್ದಾರೆ, ಬಟ್ ಕಡಿಮೆ ಇದರಲ್ಲಿ ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟು ಅರ್ಜುನ್ ಪ್ರಶಸ್ತಿ ಸಹ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ಆರತಿ ಸಹ ಬಂದು ಒಬ್ಬ ಭಾರತೀಯ ಬಂಗಾಳಿ ದೀರ್ಘ ಈಜುಗಾರ್ತಿ. ಅವರು ಸಹ ಅಷ್ಟೇ 1959ರಲ್ಲಿ ಹೋಗ್ತಕ್ಕಂಥದ್ದು ಇವರು. ಆ್ಯಂಡ್ ನೆಕ್ಸ್ಟ್ ಬಂದು ತಾರಾನಾಥ್ ನಾರಾಯಣ್ ಶೆಣೈ ಬಂದು ಇವರು ಕಿವುಡ ಮತ್ತು ದೃಷ್ಟಿಹೀನ ಭಾರತೀಯ ಈಜುಗಾರ್ತಿ. ಇಂಗ್ಲೀಷ್ ಚಾನೆಲ್ ಯಶಸ್ವಿಯಾಗಿ ಕೇಳ್ತಾರೆ. ಅಂದರೆ ದೃಷ್ಟಿಹೀನ ಮತ್ತು ಕಿವುಡ, ಇಟ್ ಮೀನ್ಸ್ ಅಂಗವಿಕಲರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೀಷ್ ಚಾನಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಯಾರು ಅಂತ ಹೇಳಿದ್ರೆ ತಾರಾನಾಥ್ ನಾರಾಯಣ್ ಶೆಣೈ ಅವರು, ಅಂಗವಿಕಲರಲ್ಲಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಶಿಖರವನ್ನು 4 ಬಾರಿ ಏರಿದ ಭಾರತೀಯ ಮೊದಲ ಮಹಿಳೆ ಯಾರು? 4 ಬಾರಿ ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂಥ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರು? ದೀಪಿಕಾ ರಾಥೋಡ್, ಸುಹೇಲ್ ಶರ್ಮಾ, ಹಂಶ್ ಜಾಮ್ಸೆಟಾ. ಆ್ಯಂಡ್ ನೆಕ್ಸ್ಟು ಮಧುಸೂದನ್
ಪತಿದ ಅಂತ ಕೊಟ್ಟಿದ್ದಾರೆ. 4 ಬಾರಿ ಹತ್ತಿರ್ತಕ್ಕಂಥವ್ರು ಅಂಶು ಜಪ್ಸೇನ್ಬಾ, ಆಪ್ಷನ್ ಸಿ. ಸೊ ನಿಮ್ಗೆ ಬೇಕಂತಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟು ಒಂದೇ ಋತುವಿನಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ ಮೊದಲ ಮಹಿಳೆ ಯಾರು? ಅಂದರೆ ಒಂದೇ ವರ್ಷದಲ್ಲಿ 2 ಸಾರಿ ಮೌಂಟ್ ಎವರೆಸ್ಟನ್ನು ಹತ್ತಿದಂಥ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸೊ ಇದು ಬಂದು ಆನ್ಸರು ಆಪ್ಷನ್ ಸಿ, ಅನ್ಯು ಜಮ್ಸೆಪ್ಪ. ಆಲ್ರೆಡಿ ಏನನ್ನು ನೋಡಿದ್ವಿ, ಅನ್ಯು ಜಮ್ಸೆಪ್ಪ ಇವರು ವರ್ಷದಲ್ಲಿ 2 ಬಾರಿ ಹತ್ತಿದ್ದಾರಂತೆ. ನೆಕ್ಸ್ಟ್ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮೊದಲ ಮಹಿಳೆ. ಅದು 2 ಸರಿ 4 ಸರಿ ಆಯಿತು. ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದಂಥ ಮೊದಲ ಮಹಿಳೆ ಯಾರು? ಇಟ್ ಮೀನ್ಸ್ ಇದು ಇಂಡಿಯಾಗೆ ಸಂಬಂಧಪಟ್ಟಂತೆ, ಥ್ರೂಔಟ್ ಇಂಡಿಯಾ ವರ್ಲ್ಡ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮಹಿಳೆ ಯಾರು? ಬಚೇಂದ್ರಿ ಪಾಲ್, ಜಂಕೋತಾಬಾಯಿ, ಅರುಣಿಮಾ ಸಿನ್ಹಾ, ಪ್ರೇಮ್ಲತಾ ಅಗರ್ವಾಲ್ ಅಂತ ಹೇಳಿದ್ದಾರೆ. ಸೊ ಇದು ಬಂದು ಜಂಕೋತಾಬಾಯಿ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ನೋಡಿ, ಇಲ್ಲಿ ಬಚೇಂದ್ರಿ ಪಾಲ್ ಏನಿದಾರೋ, ಸೊ ಅವರು ಮೊಟ್ಟ ಮೊದಲ ಬಾರಿಗೆ ಹತ್ತಿರ್ತಕ್ಕಂಥ ವ್ಯಕ್ತಿ, ಮಹಿಳೆ, ಉತ್ತರಾಖಂಡ ರಾಜ್ಯದವರು. ಅದು ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಸೊ ಇಲ್ಲಿ ಇಷ್ಟೇ. ವರ್ಲ್ಡಲ್ಲಿ ಬಂದು ಜಂಕೋತಾಬಾಯಿ ಫಸ್ಟ್ ಬರ್ತಾರೆ, ಆ್ಯಂಡ್ ಇಂಡಿಯಾದಲ್ಲಿ ಬಚೇಂದ್ರಿ ಪಾಲ್ ಫಸ್ಟ್ ಬರ್ತಾರೆ. ಆ್ಯಂಡ್ ಅರುಣ್ಯ ಸಿನ್ಹಾ ಬಂದು ಅಂಗವಿಕಲ ಮಹಿಳೆ, ಅಂಗವಿಕ ಮಹಿಳೆಯಲ್ಲಿ ಫಸ್ಟ್ ಬರ್ತಕ್ಕಂಥದ್ದು. ಅಂಗವಿಕ ಮಹಿಳೆಯಲ್ಲಿ ಬಂದು ಅರುಣಿಮಾ ಸಿನ್ಹಾರವರು. ಆ್ಯಂಡ್ ಪ್ರೇಮಲತಾ ಅಗರ್ವಾಲ್ ಬಂದು ವಿಶ್ವದ 7 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಆಗಿರ್ತಾರೆ. ಸೊ ಅಷ್ಟೇ, ಪ್ರೇಮಲತಾ ಅಗರ್ವಾಲ್ 7 ಶಿಖರಗಳನ್ನು ಏರಿದ ಭಾರತೀಯ ಮಹಿಳೆ. ಅರುಣ್ಯ ಸಿನ್ಹಾ ಬಂದು ಅಂಗವಿಕಲ ಮಹಿಳೆ ಆಗಿರ್ತಾರೆ ಫಸ್ಟು. ಆ್ಯಂಡ್ ನೆಕ್ಸ್ಟ್ ಬಚೇಂದ್ರಿ ಪಾಲ್ ಬಂದು ಭಾರತೀಯ ಮೊಟ್ಟ ಮೊದಲ ಮಹಿಳೆ ಮೌಂಟ್ ಎವರೆಸ್ಟನ್ನು ಏರ್ತಕ್ಕಂಥದ್ದು. ಆ್ಯಂಡ್ ವಿಶ್ವದಲ್ಲಿ ಬಂದು ಜಂಕೋತಾಬಾಯಿರವರು. ಆ್ಯಂಡ್ ನೆಕ್ಸ್ಟ್ ವೈದ್ಯಕೀಯ ಕಾಲೇಜಿನಿಂದ ಪದವಿ ಪಡೆದ ವಿಶ್ವದ ಮೊದಲ ಮಹಿಳೆ ಅಂತ ಹೇಳಿದ್ರೆ ಎಲಿಜಬೆತ್ ಬ್ಲ್ಯಾಕ್ವೆಲ್ ರವರು. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಇದಕ್ಕೂ ಸಂಬಂಧಪಟ್ಟಂತೆ ಇದೆ. ಎಲಿಜಬೆತ್ ಬ್ಲ್ಯಾಕ್ವೆಲ್ ಒಬ್ಬ ಬ್ರಿಟಿಷ್ ವೈದ್ಯ. ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೆಡಿಕಲ್ ಕಾಲೇಜ್ಗೆ ಅಥವಾ ಮೆಡಿಕಲ್ ರೀತಿಯ ಸಂಬಂಧಪಟ್ಟಂತೆ ಸೇರ್ಕೊಳ್ತಾರೆ, ಪದವಿಯನ್ನು ಪಡೀತಾರೆ. ಆ್ಯಂಡ್ ನೆಕ್ಸ್ಟ್ ರೆಬೆಲ್ಕಾ ಲೀ ಕ್ರಾಂಪ್ಲರ್ ಬಂದು ಯುನೈಟೆಡ್ ಸ್ಟೇಟ್ನ ಮೊದಲ ಆಫ್ರಿಕನ್ ಅಮೇರಿಕನ್ ವೈದ್ಯ ಅಂತ, ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಆಫ್ರಿಕನ್ ಅಮೇರಿಕನ್ ಮಹಿಳಾ ವೈದ್ಯ ಬಂದು ರೆಬೆಲ್ಕಾ ಲೀ ಕ್ರಾಂಪ್ಲರ್. ನೆಕ್ಸ್ಟು ಕದಂಬಿನಿ ಗಂಗೂಲಿ ಕೊಟ್ಟಿದ್ದಾರೆ. ಇವರು ಬಂದು ಪಾಶ್ಚಿಮಾತ್ಯ ಔಷಧ ಮೊದಲ ಭಾರತೀಯ ಮಹಿಳೆ, ವೆರಿ ಇಂಪಾರ್ಟೆಂಟು. ಕದಂಬಿನಿ ಗಂಗೂಲಿ ಮತ್ತು ಆನಂದಿಬಾಯಿ ಜೋಶಿ ಇವರು ಪಾಶ್ಚಿಮಾತ್ಯ ಔಷಧದ ಮೊದಲ ಭಾರತೀಯ ಮಹಿಳಾ ವೈದ್ಯ, ವೆರಿ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ತಾ ಹೋಗಿ, ಯಾವುದಕ್ಕೂ ಇನ್ಫಾರ್ಮೇಷನ್ ಇರಲಿ ಸೈಡಲ್ಲಿ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಕಿ ಓಕಾಮಿ, ಇದರ 4ನೇ ಆಪ್ಷನು. ಅಮೇರಿಕದ ಪೆನ್ಸಿಲ್ವೇನಿಯಾದ ಮಹಿಳಾ ವೈದ್ಯಕೀಯ ಕಾಲೇಜಿಂದ ಪಾಶ್ಚಿಮಾತ್ಯ ವೈದ್ಯಕೀಯ ಪದವಿ ಪಡೆದ ಮೊದಲ ಜಪಾನಿನ ಮಹಿಳೆ ಅಂತೆ. ಓಕೆ, ಆ್ಯಂಡ್ ನೆಕ್ಸ್ಟು ಮೊದಲ ಚಾಕ್ಲೇಟ್ ಬಾರನ್ನು ಯಾರು ತಯಾರಿಸಿದರು? ಇಂತೆಂಥ ಕ್ವಶನ್ಸ್ಗಳ ಕೊಡ್ತಾರೆ ನೋಡಿ. ಮೊದಲ ಚಾಕ್ಲೇಟ್ ಬಾರನ್ನು ತಯಾರಿಸಿದವ ಕಂಪನಿ ಯಾವುದು? ನೆಸ್ಲೆ, ಹರ್ಷೆ ಕಂಪನಿ, ಜೋಸೆಫ್ ಫ್ರೈ ಆ್ಯಂಡ್ ಸನ್ಸ್, ಪಿಯರ್ಸನ್ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಜೋಸೆಫ್ ಫ್ರೈ ಆ್ಯಂಡ್ ಸನ್ಸ್ ಮೊಟ್ಟ ಮೊದಲ ಬಾರಿಗೆ ಚಾಕ್ಲೇಟನ್ನು ರೆಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೋಕೋಬಿನ ಉತ್ಪನ್ನ ಆಗಿರುತ್ತೆ ಚಾಕ್ಲೇಟು, ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ ಸಹ. ಆ್ಯಂಡ್ ಇದು ಬಂದು ಕೋಕೋ ಎಲ್ಲಿ ಜಾಸ್ತಿ ಅಂತ ಹೇಳಿದರೆ ವಿಶ್ವದ ಕೋಕೋ ಬೀನ್ಸ್ಗಳಲ್ಲಿ ಸುಮಾರು 70%ವು 4 ಪಶ್ಚಿಮ ಆಫ್ರಿಕಾದ ದೇಶಗಳಿಂದ ಬರುತ್ತೆ. ಅಂದರೆ ಇಟ್ ಮೀನ್ಸ್ ಪಶ್ಚಿಮ ಆಫ್ರಿಕಾದ 4 ದೇಶಗಳಿಂದ 70% ಸುಮಾರು ಕೋಕೋ ಬೀನ್ಸ್ ಬರುತ್ತೆ. ಅದು ಯಾವುದಂತ ಹೇಳಿದ್ರೆ ಐವರಿ ಕೋಸ್ಟು, ಗಾನಾ, ನೈಜೀರಿಯಾ ಮತ್ತು ಕ್ಯಾಮ್ರನ್, ವೆರಿ ಇಂಪಾರ್ಟೆಂಟ್ ಕೋಕೋ ಪೌಡರ್ಗೆ ಹೆಸರುವಾಸಿ, ಕೋಕೋ ಬೀನ್ಗೆ. ಆ್ಯಂಡ್ ಮೊದಲ ಆಧುನಿಕ ಚಾಕ್ಲೇಟ್ ಬಾರ್ನ ಸೃಷ್ಟಿ ಜೋಸೆಫ್ ಫ್ರೈಗೆ ಸಲ್ಲುತ್ತದೆ, ಈಸ್ ವೆರಿ ಇಂಪಾರ್ಟೆಂಟು. ಅವರು 1847ರಲ್ಲಿ ಡಚ್ ಕೋಕೋಗೆ ಕರಗಿದ ಕೋಕೋ ಬೆಣ್ಣೆಯನ್ನು ಸೇರಿಸುವ ಮೂಲಕ ಈ ಒಂದು ಚಾಕ್ಲೇಟ್ ಪೇಸ್ಟನ್ನು ತಯಾರಿಸ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬೆಲ್ಜಿಯಂನ ರಾಜಧಾನಿ ಅಂತ ಬ್ರೆಜಿಲ್ಸನ್ನು ವಿಶ್ವದ ಚಾಕ್ಲೇಟ್ ರಾಜಧಾನಿ ಅಂತ ಕರೀತಾರಂತ, ವೆರಿ ಇಂಪಾರ್ಟೆಂಟ್. ವಿಶ್ವದ ಚಾಕ್ಲೇಟ್ ರಾಜಧಾನಿ ಯಾವುದಂತ ಹೇಳಿದ್ರೆ ಬೆಲ್ಜಿಯಂನ ಬ್ರೆಸೆಲ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಶ್ರೀಲಂಕಾದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು? ಸೊ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊಟ್ಟ ಮೊದಲ ಒಂದು ಶ್ರೀಲಂಕಾದ ಮಹಿಳಾ ಪ್ರಧಾನಿ ಯಾರಂತ ಹೇಳಿದರೆ ಅದು ಬಂದು ಆಪ್ಷನ್ ಸಿ, ಸಿರಿಮಾವೋ ಬಂಡಾರ್ ನಾಯಕೆ.
ಆಪ್ಷನ್ ಸಿ ಸಿರಿಮಾವೋ ಬಂಡಾರನಾಯಕೆ. ನೋಡಿ, ಇದು 2016 ಪ್ರಶ್ನೆ. ಸಿರಿಮಾವೋ ಬಂಡಾರನಾಯಕೆ ಶ್ರೀಲಂಕಾದ ಶ್ರೀಲಂಕಾದ ಸ್ಟೇಟ್, ಅದು ಆ್ಯಕ್ಚುಲಿ ದೇಶ, ಅದು ರಾಜ್ಯ ಅಲ್ಲ. ಶ್ರೀಲಂಕಾದ ಮಹಿಳೆ. ಜುಲೈ 21, 1960 ಸ್ವಾತಂತ್ರ್ಯ ಪಕ್ಷಕ್ಕೆ ಭೂಕುಸಿತದ ಗೆಲುವಿನ ನಂತರ ಅವರು ವಿಶ್ವದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ್ಯಂಡ್ ನೆಕ್ಸ್ಟು 1960, 65, 70, 77, 94, 2000, ಇಟ್ ಮೀನ್ಸ್ 3 ಬಾರಿ ಇವರು ಆಯ್ಕೆಯನ್ನು ಆಗ್ತಕ್ಕಂಥದ್ದು. ನೆಕ್ಸ್ಟು ಇಂಗ್ಲೀಷ್ ಚಾನಲನ್ನು ಈಸ್ದ ಭಾರತದ ಮೊದಲ ಮಹಿಳೆ ಯಾರು? ನಫೀಸಾ, ಆರತಿ ಸಹ, ಬುಲಾ ಚೌಧರಿ, ಜೆ ಸಿಕಂದರ್. ಸೊ ಇಂಗ್ಲೀಷ್ ಚಾನಲ್ನ ಈಸಿದಂಥ ಮೊದಲ ಮಹಿಳೆ ನೋಡಿದ್ವಿ ನಾವು ಆಲ್ರೆಡಿ. ಇಂಗ್ಲೀಷ್ ಚಾನಲನ್ನು ಈಸಿದ ಮೊದಲ ಮಹಿಳೆ ನೋಡಿ, ಈಸಿದ ಏಷ್ಯಾದ ಮೊದಲ ಮಹಿಳೆ ನೋಡಿದ್ವಿ ಮಿಹಿರ್ ಸೇನ್. ಅದೇ ರೀತಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಇಂಡಿಯಾದ ಮೊದಲ ಮಹಿಳೆ ಯಾರು? ಇಂಗ್ಲೀಷ್ ಚಾನಲನ್ನು ಈಸಿದ ಮೊದಲ ಮಹಿಳೆ ಯಾರಂತ ಹೇಳಿದ್ರೆ ಅದು ಬಂದು ಆರತಿ ಸಹ. ಆಪ್ಷನ್ ಬಿ ಆರತಿ ಸಹರವರು. 1959ರಲ್ಲಿ ಇಂಗ್ಲೀಷ್ ಚಾನಲನ್ನು ಈಸಿದ ಭಾರತದ ಮೊದಲ ಮಹಿಳೆ ಆಗಿರ್ತಾರೆ. ಹಾಗೆ ಅವರು ಮೊದಲ ಏಷ್ಯಾದ ಮಹಿಳೆಯು ಸಹ ಆಗ್ತಾರೆ. ಅವರು ಭಾರತೀಯ ಬಂಗಾಳಿ ಭಾಷೆಯಲ್ಲಿ ಇಟ್ ಮೀನ್ಸ್ ಬಂಗಾಳಿ ಈಜುಗಾರರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ 1960ರಲ್ಲಿ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಪಡ್ಕೊಳ್ತಾರೆ. ನೆಕ್ಸ್ಟ್ ಬಂದು ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಭಾರತ ಮೊದಲ ಅಂಗವಿಕಲ ಮಹಿಳೆ ಯಾರು? ಸೊ ಆಲ್ರೆಡಿ ಒಂದು ನೋಡಿದ್ವಿ ಅಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋದ್ವಿ. ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಭಾರತ ಮೊದಲ ಅಂಗವಿಕಲ ಮಹಿಳೆ ಯಾರಂತ ಹೇಳಿದ್ರೆ ಅರುಣಿಮಾ ಸಿನ್ಹಾರವರು. ಆಪ್ಷನ್ ಸಿ. ಸೊ ನೋಡಿ, ಇಲ್ಲಿದೆ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟನ್ನು ಏರಿದ ಭಾರತ ಮೊದಲ ಅಂಗವಿಕಲ ಮಹಿಳೆ ಆಗಿರ್ತಾರೆ. ಆ್ಯಂಡ್ ಯಾವಾಗ ಅಂತ ಹೇಳಿದರೆ ಮೇ 21, 2013 ಅವರು ಹೋಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇವ್ರಿಗೆ 2015ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿ ಇವ್ರಿಗೂ ಸಹ ಸಿಗ್ತಾ ಹೋಗುತ್ತೆ 2015ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಅವರು ಟೆನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಸಹ ಪಡ್ಕೊಳ್ತಾರೆ. ನೆಕ್ಸ್ಟ್ ಕಾಗದವನ್ನು ಮೊದಲು ಎಲ್ಲಿ ಕಂಡುಹಿಡಿಯಲಾಯಿತು? ವೆರಿ ಇಂಪಾರ್ಟೆಂಟ್. ಕಾಗದವನ್ನು ಮೊದಲು ಎಲ್ಲಿ ಕಂಡುಹಿಡಿಯಲಾಯಿತು? ಚೀನಾ, ಭಾರತ, ಜಾಂಬಿಯಾ, ಜರ್ಮನಿ ಅಂತ ಹೇಳಿದರೆ ಅದು ಮೊಟ್ಟ ಮೊದಲ ಬಾರಿಗೆ ಚೀನಾದಲ್ಲಿ ಕಂಡುಹಿಡಿತಾರೆ ಕಾಗದ ಪೇಪರನ್ನು ತಯಾರು ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾಗದ ಆಲ್ರೆಡಿ ನೋಡಿದಾಗೆ ಮರದಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು, ಪೇಪರಿಂದ ಮಾಡ್ತಕ್ಕಂಥದ್ದು. ಸೊ ಮರಗಳು, ಚಿಂದಿ, ಹುಲ್ಲುಗಳು ಅಥವಾ ಇತರ ತರಕಾರಿ ಮೂಲಗಳಿಂದ ಪಡೆದ ಸೆಲ್ಯುಲಸ್ ನಾರುಗಳನ್ನು ಯಾಂತ್ರಿಕವಾಗಿ ಟೋಟಲಾಗಿ ನೋಡ್ತಾ ಹೋಗಿ ಚೀನಾ ಕಾಗದವನ್ನು ಮೊಟ್ಟ ಮೊದಲ ಬಾರಿಗೆ ತಯಾರು ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ರಿ. ಇನ್ನು ಭಾರತದಲ್ಲಿ ಯಾವಾಗ ಅಂತ ಹೇಳಿದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಭಾರತದಲ್ಲಿ ಕಾಗದವನ್ನು ತಯಾರಿಸುವ ಮೊದಲ ಪುರಾವೆ ಅಂತ ಹೇಳಿದ್ರೆ ಸಿಂಧು ಕಣಿವೆ ನಾಗರಿಕತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ವತಂತ್ರ ಭಾರತದ ಮೊದಲ ಅಂಚೆ ಚೀಟಿಯಲ್ಲಿ ಯಾವ 2 ಪದಗಳು ಕಾಣಿಸಿಕೊಂಡವು? ಸ್ವತಂತ್ರ ಭಾರತದ ಮೊದಲ ಅಂಚೆ ಚೀಟಿಯಲ್ಲಿ ಯಾವ 2 ಪದಗಳು ಕಾಣಿಸಿಕೊಂಡವು? ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್, ಜೈ ಕಿಸಾನ್. ಸೊ ಆನ್ಸರ್ ಆಪ್ಷನ್ ಬಿ ಜೈ ಹಿಂದ್. ಸೊ ಅದು ಬಂದು 1974 ನವೆಂಬರ್ 21 ಮಾಡ್ತಕ್ಕಂಥ ಅಂಚೆ ಚೀಟಿ, ಅದರಲ್ಲಿ ಬರ್ತಕ್ಕಂಥದ್ದು ಜೈ. ಸೊ ನೆಕ್ಸ್ಟ್ ಇದು ಮೇಲಿನ ಬಲ ಮೂಲೆಯಲ್ಲಿ ದೇಶಭಕ್ತನ ಘೋಷಣೆಯೊಂದಿಗೆ ಭಾರತೀಯ ಧ್ವಜವನ್ನು ಚಿತ್ರಿಸಲಾಗುತ್ತದೆ. ಜೈ ಹಿಂದ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ವಿಶ್ವದ ಮೊದಲ ಅಧಿಕೃತ ಏರ್ ಮೇಲ್ ಅನ್ನು ಡ್ಯಾಶ್ನಿಂದ ಡ್ಯಾಶ್ಗೆ ಫೆಬ್ರವರಿ 1911ರಲ್ಲಿ ಕಳಿಸಲಾಯಿತು. ವಿಶ್ವದ ಮೊದಲ ಅಧಿಕೃತ ಏರ್ ಮೇಲ್ ಸೊ ಎಲ್ಲಿಂದ ಎಲ್ಲಿಗೆ ಕಳಿಸ್ತಕ್ಕಂಥದ್ದು? ಫೆಬ್ರವರಿ 1911. ವೆರಿ ಇಂಪಾರ್ಟೆಂಟು, ಇಸ್ವಿನ ನೋಡ್ಕೊಳ್ಳಿ. ಆ್ಯಂಡ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದರೆ ಹೈದರಾಬಾದ್ ಟು ತಿರುಪತಿ, ಆಂಧ್ರ ಟು ದೆಹಲಿ, ಅಲಹಾಬಾದ್ ಟು ನೈನಿ, ಅಲಹಾಬಾದ್ ಟು ಆಗ್ರಾ ಅಂತ ಹೇಳಿದರೆ. ಸೊ ಆನ್ಸರು ಆಪ್ಷನ್ ಸಿ ಅಲಹಾಬಾದ್ ಟು ನೈನಿ 1911ರಲ್ಲಿ ಕಳಿಸ್ತಕ್ಕಂಥದ್ದು. ನೋಡಿ ಇಲ್ಲಿದೆ, ಹೆನ್ರಿ ಪೆಕ್ವೆಟ್ ಅಲಹಾಬಾದ್ನಿಂದ ನೈನಿಗೆ ಮೊದಲ ಅಧಿಕೃತ ಏರ್ ಮೇಲನ್ನು ಪೈಲಟ್ ಮಾಡಿದರು. ಸೊ ಅಂದರೆ ಹೆನ್ರಿ ಪೆಕ್ವೆಟ್ ಅವರು ಮಾಡ್ತಕ್ಕಂಥದ್ದು 1911ರಲ್ಲಿ ಅಲಹಾಬಾದ್ನಿಂದ ನೈನಿಗೆ ಮಾಡ್ತಕ್ಕಂಥದ್ದು. ಈ ವಿಮಾನಕ್ಕಾಗಿ ಹಂಬರ್ ಸೋಮರ್ ಬೈಪ್ಲೇನನ್ನು ಬಳಸಲಾಯಿತು ಮತ್ತು ಇದು ಕೇವಲ 13 ನಿಮಿಷಗಳನ್ನು ತೆಗೆದುಕೊಳ್ತಂತೆ ಈ ಒಂದು ಮೇಲನ್ನು ಮಾಡೋದಕ್ಕೋಸ್ಕರ. ಟೋಟಲಾಗಿ 13 ನಿಮಿಷಗಳು. ಸೊ ಇಷ್ಟು ಬಂದು RRB ಗ್ರೂಪ್ ಡಿ ಅಥವಾ NTPCಯಲ್ಲಿ ಕೇಳಿರ್ತಕ್ಕಂಥ ಎಕ್ಸಾಮಲ್ಲಿ ಬಂದಿರ್ತಕ್ಕಂಥ ಪ್ರೀವಿಯಸ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದೆಲ್ಲ ವರ್ಲ್ಡಲ್ಲಿ ಫಸ್ಟ್ ಅಥವಾ ಇಂಡಿಯಾಗೆ ಫಸ್ಟ್ ಇರ್ತಕ್ಕಂಥದ್ದು.